Praise the Lord. ದೇವರಿಗೆ ಸ್ತೋತ್ರವಾಗಲಿ. We welcome you in the name of our Lord and Savior Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ For this ನಿಮ್ಮೆಲ್ಲರನ್ನು Sunday ಆಹ್ವಾನಿಸುತ್ತೇವೆ. worship service. ಈ ಭಾನುವಾರದ ಆರಾಧನೆ The ಕಾರ್ಯಕ್ರಮಕ್ಕೆ. order of service is like this. ಈ ಆರಾಧನೆಯ ಕ್ರಮವು ಈ ರೀತಿಯಾಗಿರುತ್ತದೆ. We will have opening prayer. ಮೊದಲನೆಯದಾಗಿ ಪ್ರಾರಂಭದ ಪ್ರಾರ್ಥನೆ ಇರುತ್ತದೆ. Then we will have worship song. ಅದು ಆರಾಧನೆಯ ಒಂದು ಹಾಡು. After that we will have worship message. ನಂತರ ಆರಾಧನೆಯ ಸಂದೇಶವಿರುತ್ತದೆ. Worship message will be brought by brother Ravi T. ಸೊ ಈ ಆರಾಧನೆ ಸಂದೇಶವನ್ನು ಸಹೋದರ ರವಿ ಅವರು ತರುವವರಾಗಿದ್ದಾರೆ. Then we will be given 10 minutes of worship time. ನಂತರ ನಿಮ್ಮೆಲ್ಲರಿಗೂ 10 ನಿಮಿಷಗಳ ಕಾಲಾವಕಾಶ ಕೊಡಲ್ಪಡುತ್ತದೆ ದೇವರನ್ನು After that we ಆರಾಧಿಸುವುದಕ್ಕಾಗಿ. will have one song. ನಂತರ ಒಂದು ಹಾಡನ್ನು ಹಾಡಲಿದ್ದೇವೆ. Then after that we will have main message by brother Ravi Nathaniel. ನಂತರ ಮುಖ್ಯ ಸಂದೇಶವು ಸಹೋದರ ರವಿ ನಥಾನಿಯಲ್ ಅವರು ನಮಗೋಸ್ಕರ ತರುವವರಾಗಿದ್ದಾರೆ. Then we will have breaking of bread. ನಂತರ ಕರ್ತನ ಮೇಜು. Then table prayer. ನಂತರ ಕರ್ತನ ಮೇಜಿಗೆ ಸಂಬಂಧಪಟ್ಟಂಥ ಒಂದು ಪ್ರಾರ್ಥನೆ, ಕಾಣಿಕೆಗಳು, Announcements. ಪ್ರಕಟಣೆಗಳು, Closing prayer and benediction. ಕೊನೆಯದಾಗಿ ಮುಕ್ತಾಯದ ಪ್ರಾರ್ಥನೆ ಮತ್ತು ಆಶೀರ್ವಾದವಿರುತ್ತದೆ. We have translations in Telugu, Kannada, Tamil and Hindi. ನಮ್ಮ ಮಧ್ಯದಲ್ಲಿ ಕನ್ನಡ, ಹಿಂದಿ, ತೆಲುಗು ಮತ್ತು ತಮಿಳು ಭಾಷಾಂತರವಿರುತ್ತದೆ. You can choose that language. ನಿಮಗೆ ಇಷ್ಟವಾದ ಭಾಷೆಯನ್ನು ನೀವು ಆಯ್ದುಕೊಳ್ಳಬಹುದು. Shall we pray? ಪ್ರಾರ್ಥನೆ ಮಾಡೋಣ. Our loving heavenly Father, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪರಲೋಕ our Lord and ತಂದೆಯಾದರೆ, Savior Jesus Christ, ನಮ್ಮ ಕರ್ತನು ನಮ್ಮ ದೇವರಾಗಿರುವ ಯೇಸು ಕ್ರಿಸ್ತನೇ, we worship and praise Thee. ಕರ್ತನೇ, ನಾವು ನಿಮ್ಮನ್ನು ಆರಾಧಿಸುತ್ತಿದ್ದೇವೆ, We adore Thee. ನಿಮ್ಮನ್ನು ಘನಪಡಿಸುತ್ತೇವೆ. Thank you, Lord Jesus, for Thy great love you have shown upon us. ಕರ್ತನೇ, ನೀವು ನಮ್ಮ ಮೇಲೆ ತೋರಿದಂತಹ ಮಹತ್ವ ಶ್ರೇಷ್ಠವಾದ ಪ್ರೀತಿಗಾಗಿ ನಿನಗೆ Thank you ವಂದನೆಗಳು. for coming into this world to save us. ಕರ್ತನೇ, ನೀವು ನಮ್ಮನ್ನು ರಕ್ಷಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದದ್ದಕ್ಕೆ ಸ್ತೋತ್ರ. Your body was broken ನಿನ್ನ ಶರೀರವು and you ಮುರಿಯಲ್ಪಟ್ಟಿತು. shed Thy precious blood for the redemption of all of us. ಕರ್ತನೇ, ನೀನು ನಮ್ಮನ್ನೆಲ್ಲನ್ನು ಶುದ್ಧೀಕರಿಸುವುದಕ್ಕಾಗಿ ನಮ್ಮ ಪರಿಶುದ್ಧವಾದ ರಕ್ತವನ್ನು ಸುರಿಸಿದ್ದಿ. Thank you, Lord, for the great salvation you have given to us. ಕರ್ತನೇ, ನೀವು ನಮಗೆ ಕೊಟ್ಟಿರುವ ಶ್ರೇಷ್ಠವಾದ ರಕ್ಷಣೆಗಾಗಿ So ಸ್ತೋತ್ರ. this morning, Lord, as Thy children, we have come into Thy presence to worship and praise Thee. ಆದುದರಿಂದ ಸ್ವಾಮಿ, ನಿಮ್ಮ ಮಕ್ಕಳಾದ ನಾವು ನಿನ್ನನ್ನು ಆರಾಧಿಸುವುದಕ್ಕಾಗಿ ಘನಪಡಿಸುವುದಕ್ಕಾಗಿ ಬೆಳಗಿನ ಸಮಯದಲ್ಲಿ ನಿನ್ನ As we ಸನ್ನಿಧಿಗೆ are ಬಂದಿದ್ದೇವೆ. starting the worship service, Lord Jesus, Thy presence be with us. ಕರ್ತನೇ, ನಾವು ಈ ಆರಾಧನೆಯನ್ನು ನಡೆಸುವಾಗ ನಿಮ್ಮ ಪ್ರಸನ್ನತೆಯು ನಮ್ಮೊಟ್ಟಿಗಿರಲಿ. And Lord, help us in singing and music. ಕರ್ತನೇ, ನಾವು ಹಾಡುಗಳನ್ನು ಆಡುವ ಸಮಯದಲ್ಲಿ who are sharing ಮತ್ತು the word of ಆರಾಧಿಸುವ God, ಸಮಯದಲ್ಲಿ ನೀವೇ ನಮ್ಮ ಜೊತೆಗಾರನಿಗೆ. ಕರ್ತನೇ, Lord, ನಿನ್ನ kindly anoint ವಾಕ್ಯವನ್ನು them. ನಿನ್ನ ದಯಪಾಲಿಸುವ Fill ಸಹೋದರನ them with Thy ಅಭಿಷೇಕಿಸು. Spirit, ನಿನ್ನ ಆತ್ಮದಿಂದ ಅವರನ್ನು ತುಂಬಿಸು. so that, Lord, whatever the worship message we hear, ಕರ್ತನೇ, ನಾವು ಆರಾಧನೆ ಸಂದೇಶವನ್ನು through ಕೇಳುವಾಗ that, Lord, we may understand and worship Thee in spirit and truth. ಕರ್ತನೇ, ನಾವು ಆ ಸಂದೇಶವನ್ನು ಅರ್ಥ ಮಾಡಿಕೊಂಡವರಾಗಿ ನಿನ್ನನ್ನು ಸತ್ಯದಿಂದಲೂ ಆತ್ಮದಿಂದಲೂ ಆರಾಧಿಸುವಂತೆ ಸಹಾಯ ಮಾಡಿರಿ. Lord, we also pray for the main message. ಕರ್ತನೇ, ಮುಖ್ಯ ಸಂದೇಶಕ್ಕಾಗಿ ಪ್ರಾರ್ಥಿಸುತ್ತಿದ್ದೇವೆ. Anoint Thy servant. ಸೊ ನಿನ್ನ ಸೇವಕನನ್ನು Lord, ಅಭಿಷೇಕಿಸು. speak from Thy throne. ಕರ್ತನೇ, ನಿನ್ನ ಸಿಂಹಾಸನದಿಂದ ನಮ್ಮೊಟ್ಟಿಗೆ ಮಾತಾಡು. Lord, help us to examine our lives ಕರ್ತನೇ, ನಮ್ಮ ಜೀವಿತಗಳನ್ನು ಪರೀಕ್ಷಿಸುವಂತೆ ಸಹಾಯ ಮಾಡು. and help us to take part worthily in Thy table. ಕರ್ತನೇ, ನಿನ್ನ ಮೇಜಿನಲ್ಲಿ ನಾವು ಯೋಗ್ಯರಾಗಿ ಭಾಗವಹಿಸುವಂತೆ ಸಹಾಯ ಮಾಡು. Lord, this time Thy children, wherever they are gathering, ಕರ್ತನೇ, ಈ ಸಮಯದಲ್ಲಿ ನಿನ್ನ ಮಕ್ಕಳು ಎಲ್ಲೆಲ್ಲಿ ಸೇರಿ ಬರುತ್ತಾರೋ, Lord, kindly be with them. ಕರ್ತನೇ, ನೀನು ಅವರೊಟ್ಟಿಗಿರು, Speak to them, ಅವರೊಟ್ಟಿಗೆ ಮಾತಾಡು, encourage them ಅವರನ್ನು ಪ್ರೋತ್ಸಾಹಪಡಿಸು and bless them. ಮತ್ತು ಅವರನ್ನು ಆಶೀರ್ವದಿಸು. Lord, we also remember wherever Thy children are gathering throughout the world. ಕರ್ತನೇ, ಈ ಸಮಯದಲ್ಲಿ ಈ ಲೋಕದಲ್ಲಿ ಎಲ್ಲೇ ಸ್ಥಳದಲ್ಲಿ ನಿನ್ನ ಮಕ್ಕಳು ನಿನ್ನ ಆರಾಧಿಸುವುದಕ್ಕೆ ಸೇರಿ Lord, Thy ಬರುವಾಗ presence be with them. ನಿನ್ನ ಸನ್ನಿಧಿಯು ಅವರೊಟ್ಟಿಗಿರಲಿ. Bless them. ಅವರನ್ನು ಆಶೀರ್ವದಿಸು. Lord Jesus, Thy presence be with us ಕರ್ತನೇ, ನಿನ್ನ ಸನ್ನಿಧಿಯು ಅವರೊಟ್ಟಿಗಿರಲಿ. from the beginning to the end of this service.
ಕರ್ತನೇ ಆರಾಧನೆಯ ಪ್ರಾರಂಭದಿಂದ ಅಂತ್ಯದವರೆಗೂ and help us and guide us. ನಿನ್ನ ಸನ್ನಿಧಿನ ಮೊಟ್ಟಿಗಿದ್ದು ನಮಗೆ ಸಹಾಯ ಮಾಡಿ Thy ನಮ್ಮನ್ನು name may ನಡೆಸು. be glorified. ನಿನ್ನ ನಾಮವು ಮಾತ್ರವೇ We ಹೆಚ್ಚಿಸಲ್ಪಡಿರಿ. pray and thanksgiving in the mighty name of our Lord and Savior Jesus Christ. ನಮ್ಮ ಕರ್ತನು ರಕ್ಷಕನಾದ ಯೇಸು ಕ್ರಿಸ್ತನ ಬಲವುಳ್ಳ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. Amen. ಆಮೆನ್. We will sing a song. ಈಗ ನಾವು ಒಂದು ಹಾಡನ್ನು ಹಾಡುತ್ತೇವೆ. In Telugu it is 197, Kannada 159, Tamil 222, Hindi 117. I repeat, Hindi 117, Tamil 222, Kannada 159 and ಕನ್ನಡದಲ್ಲಿ Telugu 197. We will sing 1, 2 and 7 stanzas. ಕನ್ನಡದಲ್ಲಿ ಹಾಡಿನ ಸಂಖ್ಯೆ 159. request Brother Ravi to come and share the worship message. I request Brother C. Samudraj to translate into Telugu. ಸಹೋದರ ರವಿ ಅವರು ಆರಾಧನೆಯ ಸಂದೇಶವನ್ನು ಕೊಡುವುದಕ್ಕೆ ನಾನು ಆಹ್ವಾನಿಸುತ್ತಿದ್ದೇನೆ ಮತ್ತು ಸಹೋದರ ಸೀಫಸ್ ಅವರು ಭಾಷಾಂತರ ಮಾಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. Meditation this morning, kindly turn with me to Mark's Gospel chapter 16. ಈ ಒಂದು ಆರಾಧನೆಯ ಸಂದೇಶಕ್ಕಾಗಿ ನಮ್ಮ ಸತ್ವೇದಗಳನ್ನು ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯಕ್ಕೆ ತಿರುಗಿಸೋಣ. We'll all read verses 1 to 7 please. ನಾವೆಲ್ಲರೂ ಸೇರಿ 1 ರಿಂದ 7 ವಚನಗಳವರೆಗೆ ಓದೋಣ.
Mark's Gospel, chapter 16, verses 1 to 7. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 1ರಿಂದ 7 ವಚನಗಳು. We'll read responsively. ನಾವೆಲ್ಲರೂ ಉತ್ತರ ಪ್ರತ್ಯುತ್ತರವಾಗಿ ಓದಿಕೊಳ್ಳೋಣ. And when the Sabbath was past, Mary Magdalene and Mary, the mother of James, and Salome had brought sweet spices that they might come and anoint him. ಮತ್ತು ವಾರದ ಮೊದಲನೆಯ ದಿನದ ಬೆಳಗ್ಗೆ ಹೊತ್ತು ಮೂಡುವಾಗ ಅವರು ಸಮಾಧಿಯ ಬಳಿಗೆ ಬಂದರು. And they said among themselves, who shall roll away the stones from the door of the sepulchre? ಅವರು ತಲೆ ಎತ್ತಿ ನೋಡಿ ಆ ಕಲ್ಲು ಉರುಳಿಸಲ್ಪಟ್ಟಿರುವುದನ್ನು ಕಂಡರು. And entering into the sepulchre, they saw a young man sitting on the right side, clothed in a long white garment, and they were frightened. ಅವರಿಗೆ ಬೆರಗಾಗಬೇಡಿರಿ, ಶಿಲುಬೆಗೆ ಹಾಕಲ್ಪಟ್ಟಿದ್ದ ನಜರೇತಿನ ಯೇಸುವನ್ನು ಹುಡುಕುತ್ತಿದ್ದಿರಲ್ಲವೇ? ಆತನು ಜೀವಿತನಾಗಿ ಎದ್ದಿದ್ದಾನೆ, ಇಲ್ಲಿ ಇಲ್ಲ, ಆತನನ್ನು ಇಟ್ಟಿದ್ದ ಸ್ಥಳವು But go your way, tell his disciples and Peter that he goeth before you into Galilee, there shall ye see him as he said unto you. We'll all read together verse 8 also. ನಾವೆಲ್ಲರೂ ಸೇರಿ 8ನೇ ವಚನವನ್ನು ಓದಿಕೊಳ್ಳೋಣ. And they went out quickly and fled from the sepulchre, for they trembled and were amazed. Neither said they anything to any man, for they were afraid. May the loving Lord bless the verses what we have read just now. ನಾವು ಓದಿದಂಥ ಭಾಗವನ್ನು ನಮ್ಮ ಪ್ರೀತಿಯುಳ್ಳ ದೇವರು ತಾನೇ ಆಶೀರ್ವದಿಸಲಿ. The resurrection of our Lord Jesus Christ from the dead is as much part of the gospel as the sacrificial death on the cross for our sins. ಯೇಸು ಕ್ರಿಸ್ತನ ಒಂದು ಪುನರುತ್ಥಾನವು ಆತನು ನಮ್ಮ ಪಾಪಗಳಿಗಾಗಿ ಆ ಶಿಲುಬೆಯಲ್ಲಿ ಮರಣವನ್ನು ಹೊಂದಿದ ರೀತಿಯನ್ನು ಈ ಸುವಾರ್ತೆಗಳಲ್ಲಿ ಬಹಳ ಪ್ರಾಮುಖ್ಯವಾಗಿದೆ. We read this, the early church were giving witnesses for his resurrection. ಆದಿ ಸಭೆಯು ಆತನ ಒಂದು ಪುನರುತ್ಥಾನಕ್ಕಾಗಿ ಸಾಕ್ಷಿಗಳಾಗಿ ಜೀವಿಸುತ್ತಾ ಇದ್ದರು. We read this in Acts chapter 1 verse 22 and also chapter 4 verses 2 again 33 verse 33. ಅಪೊಸ್ತಲರ ಕಾರ್ಯಗಳು 1ನೇ ಅಧ್ಯಾಯ 12ನೇ ವಚನದಲ್ಲಿ ನಾವು ಇದನ್ನು ನೋಡಬಹುದು. In Mark's Gospel chapter 16 what we have just read now, ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯದಲ್ಲಿ ನಾವು ಈಗ ತಾನೇ ಓದಿದ ಭಾಗದಲ್ಲಿ, after the Sabbath was over on Sunday, the first day of the week, ಸೊ ವಾರದ ಮೊದಲನೇ ದಿನದಲ್ಲಿ ಸಬ್ಬತ್ ಕಳೆದ ಮೇಲೆ very early morning at the sunrise, ಮುಂಜಾನೆಯಲ್ಲಿ ಸೂರ್ಯನು, these three Jewish women, Mary Magdalene, Mary mother of James, and also Salome went towards the sepulchre. ಇನ್ನು ಸೂರ್ಯನು ಹುಟ್ಟುವುದಕ್ಕಿಂತ ಮುಂಚೆ ಮರಿಯಲು, ಮಗ್ದಲಾದ ಮರಿಯಲು ಮತ್ತು ಸಲೋಮಿಯು ಸಮಾಧಿಯ ಕಡೆಗೆ ಹೋದರು. They were carrying spices along with them in order to anoint the body of our Lord Jesus Christ in the tomb, in the grave. ಸಮಾಧಿಯಲ್ಲಿ ಇದ್ದಂಥ ಯೇಸು ಕ್ರಿಸ್ತನನ್ನು ಆರಾಧಿಸುವುದಕ್ಕಾಗಿ ಅವರು ಸುಗಂಧ ದ್ರವ್ಯಗಳನ್ನು ತಂದರು. ಯೇಸು ಸ್ವಾಮಿಯ ದೇಹ ಹಚ್ಚುವುದಕ್ಕಾಗಿ. These spices were brought with an act of devotion and also love to anoint the body of our Lord Jesus Christ. ಅವರ ಯೇಸು ಸ್ವಾಮಿಯ ಒಂದು ದೇಹವನ್ನು ಅವರು ಅಭಿಷೇಕಿಸುವುದಕ್ಕಾಗಿ ಈ ಸುಗಂಧ ದ್ರವ್ಯಗಳನ್ನು ತಂದವರಾಗಿದ್ದರು. But sadly, these three women had no expectation or whatsoever regarding the resurrection of our Lord Jesus Christ. ಆದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪುನರುತ್ಥಾನದ ಬಗ್ಗೆ ಈ ಒಂದು ಸ್ತ್ರೀಯರಿಗೆ ಗೊತ್ತಿರಲಿಲ್ಲ. Verse 3, Mark's Gospel chapter 16 verse 3, they were talking to themselves. ಮಾರ್ಕನ ಸುವಾರ್ತೆ 16ನೇ ಅಧ್ಯಾಯ 3ನೇ ವಚನದಲ್ಲಿ ಅವರು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇದ್ದರು. They said, who will roll away the stones for us from the entrance of the tomb? ಸಮಾಧಿಯ ಬಾಗಿಲಿನಿಂದ ಆ ಕಲ್ಲನ್ನು ನಮಗೋಸ್ಕರ ಉಳಿಸುವವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇದ್ದರು. This question itself was a very big problem which was troubling their mind and heart. ಈ ಒಂದು ಪ್ರಶ್ನೆಯು ಬಹಳ ಗಂಭೀರವಾಗಿ ಅವರ ಮನಸ್ಸುಗಳನ್ನು ಗೊಂದಲಗೊಳಪಡಿಸಿತು. ಅವರ ಒಂದು ಹೃದಯವು ಬಹಳ ಗಲಿಬಿಲಿಯಿಂದ ಕೂಡಿತು. First of all, they were women. ಮೊದಲನೆಯದಾಗ ಅವರು ಸ್ತ್ರೀಯರಾಗಿದ್ದರು. No male member from the family or any of the disciples were not accompanying with these women. ಶಿಷ್ಯರಾಗಲಿ ಇಲ್ಲದಿದ್ದರೆ ಅವರ ಕುಟುಂಬದಲ್ಲಿ ಯಾರು ಗಂಡಸರು ಸಹ ಅವರೊಟ್ಟಿಗೆ ಹೋಗಲಿಲ್ಲ. They were talking in their very low voices so that they were also afraid of the Roman soldiers who may be near that grave.
ಸಮಾಧಿಯ ಬಳಿ ಇದ್ದಂಥ ರೋಮ ಸೈನಿಕರಿಗೆ ಅವರು ಹೆದರಿ ಬಹಳ ಸೂಕ್ಷ್ಮವಾಗಿ ಬಹಳ ಮೆತ್ತಿಗೆ ಮಾತಾಡುತ್ತಾ ಇದ್ದರು. They also knew the religious leaders and the high priests were waiting. ಅವರಿಗೆ ಆಗಲೇ ತಿಳಿದಿತ್ತು, ಏಕೆಂದರೆ ಪ್ರಧಾನ ಯಾಜಕರು ಮತ್ತು ಮತಾಧಿಕಾರಿಗಳು ಕಾಯುತ್ತಾ ಇದ್ದರು. Whether the followers of Jesus Christ or the disciple could make any wrong move about the body of Jesus Christ. ಒಂದು ವೇಳೆ ಯೇಸು ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟ ಹಾಗೆ ಅವರ ಶಿಷ್ಯರು ಏನಾದರೂ ಮಾಡಬಹುದೆಂಬುದು ಎಣಿಸಿ. But above all these things, ಇದಕ್ಕಿಂತ ಹೆಚ್ಚಾಗಿ these three women, their teacher, their guide, their master was crucified to death, is buried, and this is the third day. ಆದರೆ ಈ ಸ್ತ್ರೀಯರಿಗೆ ಬೋಧಕನು ಉಪಾಧ್ಯಾಯನು ಆಗಿದ್ದಂಥ ಯೇಸು ಕ್ರಿಸ್ತನು 3 ದಿನಗಳ ಹಿಂದೆ ಶಿಲುಬೆಗೆ ಹಾಕಿಲ್ಪಟ್ಟಿದ್ದನು. Obviously the three were walking with a very heavy burden in their heart. ಸಾಧಾರಣವಾಗಿ ಅವರು ಬಹಳ ಒಂದು ಹೃದಯ ಭಾರದಿಂದ ಸಮಾಧಿಯ ಕಡೆಗೆ ನಡುತ್ತಾ ಇದ್ದರು. ಅವರ ಒಂದು ಪ್ರಶ್ನೆ ಏನಾಗಿತ್ತು? Who will roll away the stones for us from the entrance of the grave? ಸಮಾಧಿಯ ಬಾಗಿಲಿನಿಂದ ಆ ಕಲ್ಲನ್ನು ನಮಗೋಸ್ಕರ ಉರುಳಿಸುವವರು ಯಾರು? As they walk, they have no clue, they have no idea who will do that. It's a very big job. ಅವರು ನಡೆದುಕೊಂಡು ತಮ್ಮೊಳಗೆ ಮಾತಾಡಿಕೊಳ್ಳುತ್ತಾ ಇದ್ದರು. ಆದರೆ ಅವರಿಗೆ ಆ ಪ್ರಶ್ನೆಯಾಗಿಯೇ ಉಳಿಯಿತು. Rolling away the stones from a grave, the entrance is not an easy task for women. ಸಮಾಧಿಯ ಬಾಗಿಲಿನಿಂದ ಅಂತ ದೊಡ್ಡ ಕಲ್ಲನ್ನು ಉರುಳಿಸುವುದು ಅದು ಆ ಸ್ತ್ರೀಯರಿಗೆ ಆಗುವುದಕ್ಕೆ ಸಾಧ್ಯವಿಲ್ಲ. Keeping the stones in the right place is relatively an easier job than removing from that original place. ಆದರೆ ನಾವು ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ, ನಾವು ಆ ಸಮಾಧಿಯನ್ನು ಮುಚ್ಚುವುದಕ್ಕೆ ಕಲ್ಲನ್ನು ಜರುಗಿಸುವುದು ಸುಲಭವಾಗುತ್ತದೆ ಹೊರತು, ಆದರೆ ಆ ಸಮಾಧಿಯಿಂದ ಬಾಗಿಲನ್ನು ತೆರೆಯುವುದಕ್ಕೆ ಬಹಳ ಕಷ್ಟಕರವಾಗುತ್ತದೆ. ಅವರಿಗೆ ಭಯವು ದಿಗುಲು ಬಿಟ್ಟಿತು. Stones had already been removed from that place. ಆದರೆ ಅವರು ನೋಡಿದಾಗ ಆ ದೊಡ್ಡ ಕಲ್ಲು ಆ ಸಮಾಧಿಯಿಂದ ತೆಗೆಯಲ್ಪಟ್ಟಿತು. Anyone can enter into that grave. ಅವರು ನೋಡಿದಾಗ ಆ ಸಮಾಧಿಯು ತೆರೆಯಲ್ಪಟ್ಟಿತು. ಯಾರು ಆದರೂ ಸಹ ಆ ಸಮಾಧಿಯ ಒಳಗಿಂದ obstacle which was a question in their heart was now rolled away from that place. ಆದರೆ ಆ ಸಮಾಧಿಯ ಬಾಗಿಲಿನಿಂದ ಆ ಕಲ್ಲು ತೆರೆಯಲ್ಪಟ್ಟಿತು. On one side, these three women were relieved of their big question, who will roll away the stones for us from the entrance of the tomb? ಸಮಾಧಿಯ ಬಾಗಿಲಿನ ಕಲ್ಲು ನಮಗೋಸ್ಕರ ಉಳಿಸುವರು ಯಾರಿದ್ದಾರೆ ಎಂದು ತಮ್ಮೊಳಗೆ ಮಾತಾಡಿಕೊಳ್ಳುವಂತ ಪ್ರಶ್ನೆಯು. But on the other hand, they have a great problem now. ಆದರೆ ಈಗ ಅವರಿಗೆ ಅದಕ್ಕಿಂತ ಹೆಚ್ಚಾಗಿ they had carried along with them the spices to anoint the body of our Lord Jesus Christ. ಅವರು ಯೇಸು ಸ್ವಾಮಿಯ ದೇಹವನ್ನು ದೇಹಕ್ಕೆ ಹಚ್ಚುವುದಕ್ಕೋಸ್ಕರ ಸುಗಂಧ ತೈಲಗಳನ್ನು ತೆಗೆದುಕೊಂಡು ಹೋಗಿದ್ದರು. In fact, they were expecting the body of Jesus Christ to be laying on the grave. ಅವರು ಈ ರೀತಿಯಾಗಿ ತಿಳಿದಿದ್ದರು, ಯೇಸು ಸ್ವಾಮಿಯ ಒಂದು ದೇಹವ ಸಮಾಧಿಯಲ್ಲಿ. But now they are altogether looking a strange scene over there. ಆದರೆ ಅವರು ಆ ಸಮಾಧಿಯನ್ನು ನೋಡಿದಾಗ ಅವರು ಊಹಿಸಿಕೊಳ್ಳಲಾರದಷ್ಟು no Roman guards were guarding in that area near the grave. ಅಲ್ಲಿ ಆ ಸಮಾಧಿಯ ಬಳಿ ರೋಮ ಸೈನಿಕರಾಗಲಿ ಮತ ನಾಯಕರಿಗೆ ಯಾರು ಇಲ್ಲ. Inside the grave, ಅದರ ಬದಲಾಗಿ ಸಮಾಧಿಯ ಒಳಗಡೆ one young man dressed in a white robe was sitting on the right side where the body was laid. ಆದರೆ ಆ ಸಮಾಧಿಯ ಒಂದು ಬಲಗಡೆ ಒಂದು ಬಿಳಿ ಅಂಗಿಯನ್ನು ತೊಟ್ಟುಕೊಂಡು ಕೂತಿರುವುದನ್ನು ಕಂಡರು. Women were terrified finding that the body of the Lord Jesus Christ was not there. ಯೇಸು ಸ್ವಾಮಿಯ ಒಂದು ದೇಹವು ಅಲ್ಲಿ ಇಲ್ಲದೆ ಕಾರಣ ಆ ಸ್ತ್ರೀಯರು ಬಹಳವಾಗಿ ಬೆರಗಾದರು. But this young man starts speaking to these three women. ಆದರೆ ಅಲ್ಲಿ ಬಿಳಿ ಅಂಗಿಯನ್ನು ತೊಟ್ಟಿದ್ದ ಯವನಸ್ಥರು, do not be afraid. ಆ ಸ್ತ್ರೀಯರೊಟ್ಟಿಗೆ ಮಾತ್ರ ಭಯಪಡಬೇಡಿ. Jesus of Nazareth, ಬೆರಗಾಗಬೇಡಿ, ಶಿಲುಬೆಗೆ ಹಾಕಲ್ಪಟ್ಟ ನಜರೇತಿನ ಯೇಸುವನ್ನು was crucified. ಅವನು ಶಿಲುಬೆಗೆ ಹಾಕಲ್ಪಟ್ಟಿದ್ದು ನಿಜ. He has risen. ಆತನು ಜೀವಿತನಾಗಿದ್ದಾನೆ. ಆತನು ಇಲ್ಲಿಲ್ಲ. Come and see where they kept him earlier 3 days before. ಆತನು ನಿಟ್ಟಿದ್ದ ಸ್ಥಳವು ಇದೆ, ನೋಡಿರಿ. 3 ದಿನಗಳ ಮುಂಚೆ his disciples and Peter that before you he has gone to Galilee. ಪೇತ್ರನಿಗೂ ಯೋಹಾನನಿಗೂ ಹೋಗಿ ತಿಳಿಸಿರಿ, ನೀವು ಹೋಗುವುದಕ್ಕಿಂತ ಮುಂಚೆ ಆತನು ಗಲಿಲಾಯಕ್ಕೆ generally when we go to the graveyard, ನಾವು ಸಾಮಾನ್ಯವಾಗಿ ಸಮಾಧಿಗಳ
ಒಂದು ಸ್ಮಶಾನಕ್ಕೆ ಹೋಗುವಾಗ generally we do not talk much, we are silent rather. ಅದು ನಾವು ಸಾಮಾನ್ಯವಾಗಿ ಸುಮ್ಮನೆ ಇರುತ್ತಾ ಹೆಚ್ಚಾಗಿ ಮಾತಾಡುವುದಿಲ್ಲ. We are grieved because we have lost the dear ones from our families. ಯಾಕೆಂದ್ರೆ ನಮ್ಮ ಒಂದು ಕುಟುಂಬದಲ್ಲಿ ನಮ್ಮ ಪ್ರಿಯರಾದವರನ್ನ ಕಳೆದುಕೊಂಡಿರುತ್ತೋ ಆದರೆ ನಾವು ದುಃಖದಿಂದ ಇರುತ್ತೇವೆ. Generally no words will come except someone pray for our comfort. ಆದರೆ ನಮ್ಮ ಯಾವ ಒಂದು ಪದವಾಗಲೇ ನಮ್ಮನ್ನು ಸಮಾಧಾನ ಪಡಿಸುವುದಿಲ್ಲ. Here in the empty tomb of where the Lord Jesus Christ was buried, ಆದರೆ ಇಲ್ಲಿ ಯೇಸು ಸ್ವಾಮಿಯನ್ನು ಇಟ್ಟಿದ್ದ ಆ ಸಮಾಧಿಯು ಖಾಲಿಯಾಗಿತ್ತು. Powerful life giving words came from the mouth of the young man who was sitting on the right side with the white robe. ಆ ಬಿಳಿ ಅಂಗಿಯನ್ನು ತೊಟ್ಟಿದ್ದ ಬಲಗಡೆಯಲ್ಲಿ ಕುಳಿತಿದ್ದ ಆ ಯವನಸ್ಥನಿಂದ ಜೀವಕರವಾದ ಮಾತುಗಳು ಬಂದವು. Jesus Christ is risen, he is not here. ಯೇಸು ಕ್ರಿಸ್ತನು ಎದ್ದಿದ್ದಾನೆ, ಜೀವಿತನಾಗಿ ಎದ್ದಿದ್ದಾನೆ. ಆತನು ಇಲ್ಲ. Before you to Galilee, ಆತನು ನಿಮಗಿಂತ ಮುಂಚಿತವಾಗಿ ಗಲಿಲಾಯಕ್ಕೆ ಹೋಗುವನು. Just as he had told you earlier. ನಿಮಗೆ ಹೇಳಿದ ಹಾಗೆ ಆತನು ನಿಮಗಿಂತ ಮುಂಚಿತವಾಗಿ ಗಲಿಲಾಯಕ್ಕೆ ಹೋಗುವನು. ಕರ್ತನಲ್ಲಿ ಪ್ರಿಯರೇ, these powerful life giving words which echoed from the tomb of grave of Jesus 2020 years ago, 2020 ವರ್ಷಗಳ ಹಿಂದೆ ಇದೇ ಸಮಾಧಿಯಿಂದ ಹೊರಗೆ ಬಂದ ಯೇಸು ಕ್ರಿಸ್ತನು you still keep echoing in the hearts and minds of troubled hearts of every child of God who live on this earth today. ಅಂದು ಆಡಿದಂತಹ ಮಾತುಗಳು ಇಂದು ಸಹ ಈ ಲೋಕದಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿಯೂ ಮಲಗುತ್ತಾ ಇವೆ. What a comforting word. He is not here, he is risen. ಎಂತಹ ಸಮಾಧಾನಕರವಾದ ಒಂದು ವಾಕ್ಯಗಳು. ಆತನು ಇಲ್ಲಿಲ್ಲ, ಆತನು ಜೀವಿತನಾಗಿದ್ದಾನೆ. Three women were closely following our Lord Jesus Christ all through his ministry. ಯೇಸು ಕ್ರಿಸ್ತನ ಒಂದು ಸೇವೆ ಜೀವಿತದಲ್ಲಿ ಈ ಮೂವರು ಸ್ತ್ರೀಯರು ಆತನು ಹಿಂಬಾಲಿಸುತ್ತಾ ಇದ್ದರು. Mark's Gospel chapter 15 verse 40 we read this. ಮಾರ್ಕನ ಸುವಾರ್ತೆ 15ನೇ ಅಧ್ಯಾಯ 40ನೇ ವಚನದಲ್ಲಿ ಈ ರೀತಿಯಾಗಿ even at the point of the death of our Lord Jesus Christ they were witnessing this. Mary Magdalene, Mary and Salome. ಯೇಸು ಸ್ವಾಮಿಯು ಸಾಯುವ ಸಮಯದಲ್ಲಿ ಮರಿಯಳು ಮತ್ತು ಸೊಲೋಮಿಯು ಆತನ ಸಮೀಪದಲ್ಲಿಯೇ ಇದ್ದರು. In spite of all that, ಇದೆಲ್ಲದರಲ್ಲಿಯೂ not see the resurrected Christ, rather they were looking at the empty in the grave for the body of Jesus Christ to be anointed with the spices. ಅವರು ಪುನರುತ್ಥಾನ ಯೇಸುವನ್ನು ಕಾಣಲಿಲ್ಲ, ಆದರೆ ಸಮಾಧಿಯಲ್ಲಿ ಇಟ್ಟಲ್ಪಟ್ಟಂತ ಯೇಸು ಸ್ವಾಮಿಯನ್ನು ಕಾಣುವುದಕ್ಕೆ ಬಯಸಿದರು. But when we look back at our own lives, ಕರ್ತನಲ್ಲಿ ಪ್ರಿಯರೇ, ನಾವು ನಮ್ಮ ಜೀವಿತಗಳನ್ನು ನೋಡುವಾಗ we too started believing in our Lord Jesus Christ on a particular day and started following him faithfully. ನಾವು ಒಂದಾನೊಂದು ದಿನದಲ್ಲಿ ನಾವು ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿ ನಾವು ಈ ದಿನದವರೆಗೂ ಆತನು ಹಿಂಬಾಲಿಸುತ್ತಾ ಬಂದಿರುತ್ತೇವೆ. ಆದರೆ ನಿಮ್ಮ ಹೃದಯಗಳು ಬೆರಗಾಗಿವೆ. grieve and troubled situations, ನಾವು ಸಮಸ್ಯೆಗಳಿಗೆ ಸಿಕ್ಕಿ ಹಾಕಿಕೊಂಡು ದುಃಖದಲ್ಲಿರುವಾಗ, we are frightened like these three women, ಈ ಮೂರು ಸ್ತ್ರೀಯರ ಹಾಗೆ ನಾವು ಭಯಪಡುವುದಾದರೆ, looking at the risen Christ our Savior, we look into the empty tomb for comfort and peace. ಆ ಪುನರುತ್ಥಾನದ ಯೇಸು ಕ್ರಿಸ್ತನನ್ನು ನೋಡದೆ ಆ ಸಮಾಧಿಯನ್ನು ನೋಡುವವರಾಗಿದ್ದಾರೆ. But praise God today that we have this hope of this resurrected Christ is alive today. ಕರ್ತನಿಗೆ ಸ್ತೋತ್ರವಾಗಲಿ. ಆ ಪುನರುತ್ಥಾನನಾದ ಯೇಸು ಇಂದು ಜೀವಿಸುವವನಾಗಿದ್ದಾನೆ. Jesus Christ is the same yesterday and today and forever. ಯೇಸು ಕ್ರಿಸ್ತನು ನಿನ್ನೆಯೂ ಇವತ್ತು ನಾಳೆ ಎಂದು we need not go like a hopeless person to in search of Jesus Christ in an empty tomb. ನಾವು ನಿರೀಕ್ಷಣೆ ಇಲ್ಲದವರಾಗಿ ಆ ಖಾಲಿ ಸಮಯದಲ್ಲಿ ನಾವು ಯೇಸು ಕ್ರಿಸ್ತನನ್ನು ನೋಡಬಾರದು. Apostle Paul writes in 1 Corinthians chapter 15 verses 55. ಸೊ ಒಂದನೇ ಕೊರಿಂಥ 15ನೇ ಅಧ್ಯಾಯ 54ನೇ ಅಪೊಸ್ತಲನಾದ ಪೌಲನು ಈ ರೀತಿಯಾಗಿ ಬರೆಯುತ್ತಿದ್ದಾನೆ. 55 Oh death, where is thy sting? ಓ ಮರಣವೇ ನಿನ್ನ ಕೊಂಡಿಯಲ್ಲಿ, Oh grave, where is your victory? ಓ ಸಮಾಧಿಯೇ ನಿನ್ನ ಜಯವೆಲ್ಲಿ. The death has swallowed the death is swallowed up by victory. ಮರಣದ ಮುಳ್ಳು ಕೊಂದಿಯು ಮುರಿಯಲ್ಪಟ್ಟಿತೆಂಬುದಾಗಿ. Praise God, today we have that same hope in our Lord Jesus Christ who is risen and lives forever and ever. ದೇವರಿಗೆ ಸ್ತೋತ್ರವಾಗಲಿ. ಆ ಪುನರುತ್ಥಾನನಾದ ಯೇಸು ಕ್ರಿಸ್ತನು ಸದಾ ಕಾಲವೂ ಜೀವಿಸುವವನಾಗಿದ್ದಾನೆ. What a great hope is awaiting for us.
ಎಂತಹ ಒಂದು ಅದ್ಭುತವಾದ let's all read ಮಹತ್ವವಾದ ಒಂದು First ನಿರೀಕ್ಷೆಯು Thessalonians ನಮಗೋಸ್ಕರ chapter ಕಾದುಕೊಂಡಿದೆ. 4 ಒಂದನೇ ಥೆಸಲೋನಿಕದವರ verses 16, ಬರೆದ 17, 18 ನಾಲ್ಕನೇ we all ಅಧ್ಯಾಯ will read. 16, 17 ವಚನ Verse ನಾವೆಲ್ಲರೂ 16. ಓದೋಣ. For the Lord himself will 14ನೇ ವಚನ. descend from heaven ಪ್ರಧಾನದೂತನು with a cry of ಶಬ್ದದಲ್ಲಿ command, with the ದೇವರ voice of an ಸ್ತುತಿಯ archangel, and with the ಆಕಾಶದಿಂದ sound of the ಬರುವನು. trumpet of God, ಆಗ and the dead in ಕ್ರಿಸ್ತನಲ್ಲಿರುವ Christ will ಸತ್ತವರು rise first. ಮೊದಲೆದ್ದು ಬರುವರು. ప్రధానదూత శబ్దముతోనూ దేవుని బూరతోనూ పరలోకం నుండి ప్రభు దిగి వచ్చును క్రీస్తునందు మృతులైన వారు మొదట లేతురు. Then we ಆಮೇಲೆ who are alive, ಜೀವದಿಂದಲಿರುವ ನಾವು ಅಂತರಿಕ್ಷದಲ್ಲಿ ಕರ್ತನನ್ನು who ಎದುರುಗೊಂಡು are left, will be caught up together with them in the clouds ಅವರ ಸಂಗಡಲೇ ಮೇಘವಾಹನರಾಗಿ to meet the Lord in the air. ಹೀಗಾಗಿ ನಾವು ಸದಾ ಕಾಲವು ಕರ್ತನ ಜೊತೆಯಲ್ಲಿ So we will always be with the Lord. ಆದ ಕಾರಣ ಈ ಮಾತುಗಳಿಂದ ಒಬ್ಬರನ್ನು And also verse 18. 18ನೇ And therefore ಆದ ಕಾರಣ encourage one another with ಈ these words. ಮಾತುಗಳಿಂದ ಒಬ್ಬರನ್ನೊಬ್ಬರು ಸಂತೈಸಿರಿ. So dearly beloved, let us rejoice and thank the Lord and praise God for this greatest hope of entering into heaven. ಕರ್ತನಲ್ಲಿ ಪ್ರಿಯರಾದವರೇ, ಆ ಪರಲೋಕಕ್ಕೆ ಪ್ರವೇಶಿಸುವವರಾಗಿರುವುದಕ್ಕೆ ನಾವು ಕರ್ತನನ್ನು ಆರಾಧಿಸೋಣ. It's all because Christ is risen for us. ಏಕೆಂದರೆ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿದ್ದಾನೆ. Secondly, the ಎರಡನೇದಾಗಿ huge stones were rolled away for these three Jewish women. ಈ ಮೂವರು ಯಹೂದ ಸ್ತ್ರೀಯರಿಗೆ ಆ ದೊಡ್ಡ ಒಂದು But for you and ಕಲ್ಲು me, ಉರುಳಿಸಲ್ಪಟ್ಟಿತು. ಆದರೆ ನಿನಗೂ our ನನಗೆ obstacle was much bigger and much heavier than these stones. ಆದರೆ ನಮ್ಮ ಒಂದು ಸಮಸ್ಯೆಗಳು, ನಮ್ಮ ಕಷ್ಟಗಳು ಈ ಬಂಡೆಗಿಂತ ಬಹಳ ಭಾರವಾಗಿದ್ದವು. They are the heavy burden of sin which you and I were carrying with all burden in our heart. ಆ ಬಂಡೆಗಿಂತ ಹೆಚ್ಚಾದ ಒಂದು ಪಾಪವನ್ನು ನಾವು ನಮ್ಮ ಹೃದಯದಲ್ಲಿ ಇಟ್ಟುಕೊಂಡಿದ್ದೇವೆ. How these women were terrified and afraid as they were walking towards the tomb. ಯಾವ ರೀತಿಯಾಗಿ ಈ ಒಂದು ಸ್ತ್ರೀಯರು ಆ ಸಮಾಧಿಯ ಬಳಿಗೆ ನಡೆಯುತ್ತಾ Because of the ಬೆರಗಾಗಿ grief and sadness ಭಯಪಡುತ್ತಿದ್ದರು. and the circumstances. ಅವರು ಅಲ್ಲಿ ಇದ್ದಂತಹ ಒಂದು ಪರಿಸ್ಥಿತಿಗಳ ಬಗ್ಗೆ. We were also, when we were sinful, we were filled with agony, fear of guilt, and we were walking in our journey. ಅದೇ ರೀತಿಯಾಗಿ ನಾವು ಪಾಪಿಗಳಾಗಿ ಈ ಲೋಕದಲ್ಲಿ ದುಃಖದಿಂದ ಒಂದು ಕಷ್ಟದಿಂದ ನಾವು ಭೂಯಾತ್ರೆಯಲ್ಲಿ ಜೀವಿಸುವಾಗ Oh, the guilt of sin is terrible. It is always gripping the heart and bring fear in the hearts of the people. ಈ ಪಾಪವೆಂಬುದು ಬಹಳ ಭಯಂಕರವಾದದು, ಮನಸ್ಸನ್ನು ನಮ್ಮ ಒಂದು ತಿಳುವಳಿಕೆಯನ್ನು ಮಂದ Praise God ಮಾಡುತ್ತದೆ. for the risen Christ. ಆದರೆ ಪುನರುತ್ಥಾನನಾದ ಯೇಸು ಕ್ರಿಸ್ತನಿಗಾಗಿ ದೇವರಿಗೆ ಸ್ತೋತ್ರ Matthew's ಸಲ್ಲಿಸೋಣ. Gospel chapter 11 verse 28 says like this. ಮತ್ತಾಯನ ಸುವಾರ್ತೆ 11ನೇ ಅಧ್ಯಾಯ 22ನೇ ವಚನ Come ರೀತಿಯಾಗಿ unto me ಬರೆಯಲ್ಪಟ್ಟಿದೆ. all who labor and are heavy laden. ಎಲೆ ಕಷ್ಟಪಡುವವರು ಹೊರತುವರೆ ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, Jesus assured her, I will give you rest. ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. No matter how heavy our burden of sin were. ಸೊ ನಿಮ್ಮ ಒಂದು ಪಾಪದ ಭಾರವು ಎಷ್ಟೇ ಭಾರವಾಗಿದ್ದರೂ ಸಹ It's all just vanished because we found rest. He said, come unto me, I will take my yoke, which is low and humble. ನಾನು ಸಾತ್ವಿಕನು ದೀನ ಮನಸ್ಸುನಾಗಿರುವುದರಿಂದ ನನ್ನ ನುಗುವನ್ನು ನಿನ್ನ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಲಿ. Very often children sing ಆದುದರಿಂದ this, ಆತನು ನಮಗೋಸ್ಕರ chorus in the ಹೊರನಾಗಿದ್ದಾನೆ. ನಾವು ಸಂಡೇ ಸ್ಕೂಲಲ್ಲಿ ಒಂದು ಹಾಡನ್ನು ಕಲಿಯುತ್ತೇವೆ. rolled away, every burden of my heart rolled away. ಹುರುಳಿ ಹೋಯಿತು ನನ್ನ ಪಾಪದ ಭಾರವು ಹೋಯಿತು. Every sin had to go beneath the cross. This is what the chorus goes. ಆದರೆ ಈ ಒಂದು ಹಾಡು, ಈ ಒಂದು ಗೀತೆಯು ನಾಮೆಲ್ಲ ಪಾಪವು ಹುರುಳಿ ಹೋಯಿತು ಎಂಬುದಾಗಿ, that our sins of heavy burden were rolled away from our hearts. ದೇವರಿಗೆ ಸ್ತೋತ್ರವಾಗಲಿ. ನಮ್ಮಲ್ಲಿದ್ದಂತಹ ಪಾಪ ಭಾರವು ಉರುಳಿ ಹೋಯಿತು. The cleansing power of the blood of Jesus Christ given us the free from that guilt and given us the peace in our heart. ಯೇಸು ಕ್ರಿಸ್ತನ ಶುದ್ಧಿ ಮಾಡುವಂತ ರಕ್ತದಿಂದ ನಮ್ಮ ಪಾಪಗಳು ಶುದ್ಧಿ ಮಾಡಿ ದೇವರೊಂದಿಗೆ ಸಮಾಧಾನದಲ್ಲಿರುವುದಕ್ಕೆ The three Jewish women found that young man dressed with white robe, sitting on the right side. Bible says he was sitting on the right side. ಆ ಬಿಳಿ ಅಂಗಿಯನ್ನು ತೊಟ್ಟು ಆ ಯವನಸ್ಥನು ಬಲಗಡೆಯಲ್ಲಿ ಕುಳಿತುಕೊಂಡಿದ್ದನ್ನು ಆ ಯೆಹೂದ್ಯ ಸ್ತ್ರೀಯರು ಕಂಡರು. But today for you and me, ಆದರೆ ಇಂದು ನಿನಗೆ ನನಗೆ,
The very Son of God, the risen Christ, is seated on the right side of the Father, pleading for you as a mediator, so that he is pleading for our sins. ಆ ಪುನರುತ್ಥಾನನಾದ ದೇವರು, ಆ ಯೇಸು ಕ್ರಿಸ್ತನು ದೈವ ಕುಮಾರನು, ಆ ತಂದೆಯಾದ ದೇವರ ಬಲಗಡೆಯಲ್ಲಿ ಸಿಂಹಾಸನೂರನಾಗಿ ನಮಗೋಸ್ಕರ ವಿಜ್ಞಾಪನೆ ಮಾಡುವನಾಗಿದ್ದಾನೆ. But it had made a great impact on our life in our spiritual journey. ಆದರೆ ನಮ್ಮ ಒಂದು ಆತ್ಮೀಯ ಯಾತ್ರೆಯಲ್ಲಿ ಇದು ಬಹಳ ಪ್ರಾಮುಖ್ಯವಾದದ್ದು. We need to only believe this. ನಾವು ಇದನ್ನು Christ is ನಂಬಬೇಕು. risen. He is no more in the grave. ಕ್ರಿಸ್ತನು ಸಮಾಧಿಯಲ್ಲಿಲ್ಲ, ಆತನು The ಜಯಶಾಲಿ. burden of my heart were rolled away. ನನ್ನ ಪಾಪ ಭಾರವು ಹುರುಳಿ ಹೋಯಿತು. The huge obstacle which was between me and my God was rolled away by the power of the cleansing power of the blood of the Lord Jesus Christ. ನನಗೂ ಮತ್ತು ನನ್ನ ದೇವರಿಗೂ ಮಧ್ಯದಲ್ಲಿ ಇದ್ದಂತ ಆ ಬಲವಾದ ಒಂದು ಭಾರವಾದ ಕಲ್ಲು In 1 ಹುರಿಯಲ್ಪಟ್ಟಿತು. Corinthians chapter 15 verse 20 we read like this. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ. 1 Corinthians chapter 15 verse 20. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 20ನೇ ವಚನ. Christ has been raised from the dead, the first fruits of those who have fallen asleep. ಆದರೆ ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ, ನಿದ್ರೆ ಹೋದವರಲ್ಲಿ ಪ್ರಥಮ ಫಲವಾದನು. What is it? It is again follows that that risen Christ has become my hope of resurrection when I died, when my Lord comes on his second coming. ಯೇಸು ಕ್ರಿಸ್ತನು ಯಾವಾಗ ಎರಡನೇ ಸರಿ ತನ್ನ ಬರುವಿಕೆಯಲ್ಲಿ ಬರುತ್ತಾನೋ ಆಗ ನಾನು my hope of resurrection is assured because he is risen. ನನ್ನ ಒಂದು ಪುನರುತ್ಥಾನದ ಒಂದು ನಿರೀಕ್ಷೆಯು ಆತನು ಪುನರುತ್ಥಾನನಾಗಿರುವುದು. What a great hope and what a great and a joyful hope we have. ಎಂತಹ ಆನಂದಕರವಾದ ಮತ್ತು ಉಲ್ಲಾಸಕರವಾದ ನಿರೀಕ್ಷೆಯಾಗಿದೆ. Oh, what a great joy that we will meet our dear ones whom we have lost in our families. ಎಂತಹ ಒಂದು ಸಂತೋಷಕರವಾದ ವಿಷಯ, ನಾವು ನಮ್ಮ ಪ್ರಿಯರೊಟ್ಟಿಗೆ with a glorified body we will rejoicing in eternity forever and ever. ಮಹಿಮೆಯುಳ್ಳ ಒಂದು ಶರೀರದೊಂದಿಗೆ ನಿತ್ಯತ್ವವು ನಾವು ಆತನೊಂದಿಗೆ ಇರಬೇಕು. And what are we going to do there in heaven? ನಾವು ಪರಲೋಕದಲ್ಲಿ ಏನು ಮಾಡುವರಾಗಿದ್ದೇವೆ? Prayers are going to be offered in that place. ಪರಲೋಕದಲ್ಲಿ ಯಾವ ಪ್ರಾರ್ಥನೆ ಕೂಟಗಳು ಇರುವುದಿಲ್ಲ. There is no pain, there is no death, no sorrow, no hunger, no thirst, there is no darkness. ಯಾವ ಸಾವಾಗಲಿ, ಯಾವ ನೋವಾಗಲಿ, ಯಾವ ಕಷ್ಟ ಆಗಲಿ, ಯಾವ ಸಮಸ್ಯೆ, ಯಾವ ಅಳುವಾಗಲಿ, ಯಾವ ದುಃಖವಾಗಲಿರಲಿಲ್ಲ. What are we going to do? ಆದರೆ ನಾವು ಅಲ್ಲಿ ಏನು ಮಾಡುತ್ತೇವೆ? Along with all the saints we are going to thank and praise and worship the risen Christ. ಎಲ್ಲಾ ದೈವಜನರೊಂದಿಗೆ ಸೇರಿ ಪುನರುತ್ಥಾನನಾದ ಯೇಸು ಕ್ರಿಸ್ತನನ್ನು ಸ್ತುತಿಸುತ್ತಾ ಘನಪಡಿಸುತ್ತಾ worshiping the Lord is just a shadow for what we are going to do in eternity forever and ever. ಆದರೆ ನಾವು ಈ ಸಮಯಗಳಲ್ಲಿ ಮಾಡುತ್ತಿರುವುದು ಅದು ಬರೀ ನೆರಳಾಗಿದೆ. ಮತ್ತು ನಾವು ನಿತ್ಯತ್ವದಲ್ಲಿ ಆತನನ್ನು ಆರಾಧಿಸುವರಾಗಿದ್ದೇವೆ. May the loving Lord help us to worship the Lord in spirit and truth. ನಮ್ಮ ಕರ್ತನು ತಾನೇ ಆತನನ್ನು ಆತ್ಮದಿಂದಲೂ ಸತ್ಯದಿಂದಲೂ ಆರಾಧಿಸುವಂತೆ ಸಹಾಯ ಮಾಡಲಿ. You will be given 10 minutes. ಈಗ ನಿಮಗೆಲ್ಲರಿಗೂ ಒಂದು 10 ನಿಮಿಷಗಳ ಕಾಲಾವಕಾಶ ಕೊಡಲ್ಪಡುತ್ತದೆ. ನೀವೆಲ್ಲೇ ಇದ್ರೂ ಸಹ as your families at your homes, ಸೊ ನೀವು ನಿಮ್ಮ ಕುಟುಂಬಸ್ಥರೊಂದಿಗೆ ನಿಮ್ಮ ಮನೆಯಲ್ಲಿರುವುದಾದರೆ there you can worship the Lord. ಅಲ್ಲಿಯೇ ನೀವು ದೇವರನ್ನು ಆರಾಧಿಸಬಹುದು.
Before we go for a main message, we will have one song. We'll all sing song number 309 in English. I am not ashamed to own my Lord or to defend His cause. 309 from Songs of Zion English. Not ashamed to own my Lord or to defend His cause. Maintain the honor of His word, the glory of His throne. At the cross where I first saw the light, and the burden of my heart rolled away. It was there by faith I received my sight, and now I am happy all the day. Jesus, my God, I know His name. His name is all my trust. Not really put my soul to shame, nor let my hope be lost. At the cross where I first saw the light, and the burden of my heart rolled away. It was there by faith I received my sight, and now I am happy all the day. For among the truth is promised land, I'm weak and well secure. For I forever trust His hand, will burn as Now we will hear the main message. ಈಗ ನಾವು ಮುಖ್ಯ ಸಂದೇಶವನ್ನು ಕೇಳುವವರಾಗಿದ್ದೇವೆ. I request Brother Ravi Nathaniel to come and share the word of God. ಸಹೋದರ ರವಿ ನಥಾನಿಯಲ್ ಅವರು ಮುಖ್ಯ ಸಂದೇಶವನ್ನು ಸಾರುವುದಕ್ಕಾಗಿ ಹೇಳುವುದಕ್ಕಾಗಿ ನಾನು ಅವರನ್ನು ಆಹ್ವಾನಿಸುತ್ತೇನೆ. Loving greetings to you in the name of our Lord and Savior Jesus Christ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ಶುಭಾಶಯಗಳು. We praise God. God has enabled us to enter into the new month, September 2020. ಸೆಪ್ಟೆಂಬರ್ ತಿಂಗಳಿಗೆ ಪ್ರವೇಶಿಸುವುದಕ್ಕೆ ಕರ್ತನು ಮಾಡಿದಕ್ಕಾಗಿ ಆತನಿಗೆ ಸ್ತೋತ್ರ ಸಲ್ಲಿಸೋನಾಗಿದ್ದೇನೆ. So really our God is Lord of Ebenezer and God of Emmanuel. ನಮ್ಮ ದೇವರು ದೇವರಾದ ಇಮ್ಯಾನ್ಯುಯಲನು ಮತ್ತು ದೇವರಾದ ಎಬಿನೇಜರನು ಆಗಿದ್ದಾನೆ. May God of our peace, God of our blessing,
may give peace and blessing to you and your family members. ನಮ್ಮ ಕರ್ತನಾದ ದೇವರು ತಾನೇ ನಿಮಗೂ ನಿಮ್ಮ ಕುಟುಂಬಕ್ಕೂ ಪ್ರೀತಿಯು ಶಾಂತಿಯನ್ನು For our ದಯಪಾಲಿಸಲಿ. meditation today, we like to read from the Holy Bible, 1 Thessalonians chapter 1, verse 1 and 5. ಸೊ ಈ ದಿನದ ಒಂದು ಧ್ಯಾನಕ್ಕಾಗಿ ಸತ್ಯವೇದದಿಂದ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1 ಮತ್ತು 5 ವಚನಗಳನ್ನು ನೋಡೋಣ. 1 Thessalonians chapter 1, verse 1. ಸೊ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 1ನೇ ವಚನ. We are reading together. ನಾವೆಲ್ಲರೂ ಸೇರಿ ಓದೋಣ. Thessalonica, ತಂದೆಯಾದ ದೇವರಲ್ಲಿಯೂ God the Father, ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ Lord Jesus Christ, ಇರುವ ಥೆಸಲೋನಿಕದವರ peace ಸಭೆಗೆ from our God, ಪೌಲ, Father, ಸಿಲ್ವಾನ, Lord Jesus ತಿಮೋಥೆಯ Christ. ಎಂಬ ನಾವು ಬರೆಯುವುದೇನೆಂದರೆ Verse 5. 5ನೇ Shall we ವಚನ. read together, please? ನಾವೆಲ್ಲರೂ ಸೇರಿ For our ಓದಿಕೊಳ್ಳೋಣ. gospel did not come to you, ನಾವು the word ಸಾರಿದ only, but ಸುವಾರ್ತೆಯು also in ನಿಮ್ಮಲ್ಲಿ power, ಬರೀ and the ಮಾತಾಗಿ Holy ಬಾರದೆ Spirit, and in such ಶಕ್ತಿಯೊಡನೆಯೂ assurance, ಪವಿತ್ರಾತ್ಮದೊಡನೆಯೂ as you know what kind ಬಹು of man ನಿಶ್ಚಯದೊಡನೆಯೂ we were among you, ಬಂತೆಂಬುದನ್ನು or ಬಲ್ಲೆವು. you are saved. ನಾವು Our ನಿಮ್ಮಲ್ಲಿ holy God, ನಿಮಗೋಸ್ಕರ bless the reading of ನೀತಿವಂತರಾಗಿ these holy scriptures. ವರ್ತಿಸುತ್ತೇವೆ, ನೀವು ಬಲ್ಲಿರಿ. ನಮ್ಮ ಪರಿಶುದ್ಧವಾದ ದೇವರು ನಾವು ಓದಿದ ವಾಕ್ಯ ಭಾಗವನ್ನು Shall we come to the Lord in prayer for His grace? ನಾವು ದೇವರ ಒಂದು ಕೃಪೆಗಾಗಿ Our gracious and loving Heavenly Father, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ Almighty and wonder-working God, ಸರ್ವಶಕ್ತನು ನಿತ್ಯನಾದ and our ದೇವರೇ, holy God, ನಮ್ಮ ಪರಿಶುದ್ಧನಾದ give ದೇವರೇ, glory, majesty, honor, power, dominion unto you. ಕರ್ತನೇ ನಿನಗೆ ಎಲ್ಲವೂ ಮಹಿಮೆಯು ಘನತೆಯು ಶಕ್ತಿಯು ಎಲ್ಲವೂ Thank you, Lord, for ದಯಪಾಲಿಸುತ್ತೇವೆ. enable us to worship you because you are the resurrected Savior. ಕರ್ತನೇ ನೀನು ಪುನರುತ್ಥಾನದ ದೇವರಾಗಿರುವುದರಿಂದ ನಾವು ನಿಮ್ಮನ್ನು ಆರಾಧಿಸುತ್ತೆ ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. Thank you, Lord, that protected us from the cruel corona for last 8 months. ಕರ್ತನೇ ಕಳೆದ 8 ತಿಂಗಳಿಂದ ಈ ಕೊರೋನಾದಿಂದ ನಮ್ಮನ್ನು ತಪ್ಪಿಸಿದಕ್ಕಾಗಿ ನಿನಗೆ ಸ್ತೋತ್ರ. Thank you for thy protection. ಕರ್ತನೇ ನಿನ್ನ ಒಂದು Lord, we are ಸಂರಕ್ಷಣೆಗಾಗಿ committing the ಸ್ತೋತ್ರ. holy words in your loving hands. ಕರ್ತನೇ ಈ ಪರಿಶುದ್ಧವಾದ ವಾಕ್ಯಗಳನ್ನು ಕೈಗೊಳ್ಳುತ್ತಿದ್ದೇವೆ. May the Holy Spirit of God speak to us in our mind, in our heart. ಕರ್ತನೇ ನಿನ್ನ ಪವಿತ್ರ ಆತ್ಮದ ದೇವರ ಮೂಲಕ ನಮ್ಮೊಟ್ಟಿಗೆ Thy ಮಾತಾಡು. word may be sanctify us. ಕರ್ತನೇ ನಿನ್ನ ವಾಕ್ಯವು Lord, give grace to ಶುದ್ಧೀಕರಿಸು. us to give thy word to thy people. ಕರ್ತನೇ ನಿನ್ನ ಮಕ್ಕಳಾದ ನಮಗೆ ನಿನ್ನ ವಾಕ್ಯವನ್ನು ದಯಪಾಲಿಸು. Lord, give grace to our dear brothers who are translating in different languages. ಕರ್ತನೇ ಇತರ ಭಾಷೆಗಳಲ್ಲಿ ಭಾಷಾಂತರ ಮಾಡುವ ಸಹೋದರರಿಗೆ ನಿನ್ನ Lord, ಕೃಪೆ through these ದಯಪಾಲಿಸು. words, the sinners may be saved. ಕರ್ತನೇ ಪಾಪಿಗಳು ರಕ್ಷಿಸಲ್ಪಡುವಂತೆ ಸಹಾಯ ಮಾಡು. Saints may be edified. ಕರ್ತನೇ ನಿನ್ನ ಮಕ್ಕಳು The church may be ದೈವಜನರು getting ready for thy ಅಭಿವೃದ್ಧಿ second ಹೊಂದಲಿ. ಕರ್ತನೇ ಸಭೆಯು ನಿನ್ನ ಒಂದು ಎರಡನೇ Lord, we are remembering ಬರುವುದು those people who are in the sufferings and problems and tears may be comforted by thy words. ಕರ್ತನೇ ಯಾರು ಈ ಸಮಯದಲ್ಲಿ ಕಷ್ಟದಲ್ಲಿಯೂ ಹಿಂಸೆಯಲ್ಲಿಯೂ ಕಣ್ಣೀರಲ್ಲಿದ್ದಾರೋ ಅವರಿಗೆ ನೀನೆ ಆದರಣೆ ಆಗಿರು. We pray with thanksgiving in the name of our Lord and Savior, Jesus Christ. ಕರ್ತನೇ ನಮ್ಮ ರಕ್ಷಕನು ಆದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ. Amen. ಆಮೆನ್. Today our meditation is how can we live holy life in this unholy world. ಈ ದಿನದ ನಮ್ಮ ಒಂದು ಧ್ಯಾನವು ಈ ಅಪವಿತ್ರ ಜಗತ್ತಿನಲ್ಲಿ ನಾವು ಹೇಗೆ ಪರಿಶುದ್ಧ ಜೀವನ ನಡೆಸಬಹುದೆಂಬುದಾಗಿ. మనము పరిశుద్ధులముగా ఎలా జీవించగలము? There is a big question in the mind of even believers. Is it possible to live holy life in this wicked and crooked generation? ವಿಶ್ವಾಸಿಗಳಾದ ನಮ್ಮ ಮನಸ್ಸಿನಲ್ಲಿ ಇದು ಬಹಳ ಪ್ರಾಮುಖ್ಯವಾದ ಒಂದು ಮಹತ್ವದ ಪ್ರಶ್ನೆಯಾಗಿದೆ. ಈ ಒಂದು ದುಷ್ಟ ಲೋಕದಲ್ಲಿ ನಾವು ಯಾವ ಪರಿಶುದ್ಧರಾಗಿ ಜೀವಿಸಲು ಸಾಧ್ಯವೇ? Is it possible? ಇದು ಸಾಧ್ಯವೇ? If you ask this question to me, ನೀವು ನನ್ನನ್ನು ಈ ಪ್ರಶ್ನೆ ನೀವು my ನನ್ನನ್ನು ಈ answer is ಪ್ರಶ್ನೆಯನ್ನು yes, ಕೇಳೋದಾದರೆ it is possible to live holy life in this wicked world. ಹೌದು, ಈ ಒಂದು ದುಷ್ಟ ಲೋಕದಲ್ಲಿ ಪರಿಶುದ್ಧರಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಗಿ. Because it is possible by our resurrected Savior, Lord Jesus Christ, who won the Satan and the sin. ಯಾಕೆಂದರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಪುನರುತ್ಥಾನನಾಗಿರುವುದರಿಂದ ಆತನು ಮರಣವನ್ನು ಸೈತಾನನು ಜಯಿಸಿದನು. ಆದುದರಿಂದ ಇದು ಸಾಧ್ಯ. He is our victor. ಆತನು ನಮ್ಮ So through the power of our ಜಯಶಾಲಿ victor Lord Jesus Christ, we can overcome the sin. ಜಯಶಾಲಿಯಾದ ಯೇಸು ಕ್ರಿಸ್ತನ ಒಂದು ಹೆಸರಿನಲ್ಲಿ ಆತನ ಮೂಲಕ ನಾವು He had ಪಾಪವನ್ನು overcome ಜಯಿಸಬಹುದು. trials and temptation. ನಾವು ಪರೀಕ್ಷೆಗಳನ್ನು ಶೋಧನೆಗಳನ್ನು He had ಜಯಿಸಬಹುದು. overcome this death and deadly grave. ಆತನು ಸಾವು ಮತ್ತು ಮಾರಕ ಸಮಾಧಿಗಳನ್ನು He ಜಯಿಸಿದನು. overcome
sin and the Satan. ಆತನು ಪಾಪವನ್ನು ಮತ್ತು ಸೈತಾನನ ಮೇಲೆ ಜಯವನ್ನು ಹೊಂದಿದನು. So what a wonderful God we have. ಎಂಥ ಒಂದು ಅದ್ಭುತ ದೇವರು ನಮಗಿದ್ದಾನೆ. Beloved, we are not under the power of the sin, ಪ್ರಿಯರೇ, ನಾವು ಪಾಪದ but ಅಧೀನದಲ್ಲಿಲ್ಲ, we are overcomes over the sin. ಆದರೆ ಪಾಪದ ಶಕ್ತಿಗಿಂತ We are ಮೇಲಿದ್ದೇವೆ. not under the power of the sin, ನಾವು ಪಾಪದ ಅಧಿಕಾರದಲ್ಲಿಲ್ಲ, but we are overcomers in Christ Jesus. ಆದರೆ ನಾವು ಕ್ರಿಸ್ತನ ಮೂಲಕ ಜಯಶಾಲಿಗಳಾಗಿದ್ದೇವೆ. So this morning we are going to meditate how we can get holy life. ಆದರೆ ಈ ಒಂದು ಬೆಳಗಿನ ಜಾವದಲ್ಲಿ ನಾವು ಯಾವ ರೀತಿ ಒಂದು ಪರಿಶುದ್ಧ ಜೀವನವನ್ನು ಹೊಂದಬಹುದೆಂಬುದಾಗಿ ನೋಡೋಣ. We are going to share with you 7 sources to get the holiness. ಆದರೆ ಪರಿಶುದ್ಧತೆಯನ್ನು ಹೊಂದುವುದಕ್ಕಾಗಿ ಏಳು We are going to ಹಂತಗಳನ್ನು meditate all ಕುರಿತು these ನಾವು 7 ಧ್ಯಾನಿಸುತ್ತಿದ್ದೇವೆ. sources from 1 Thessalonians chapter 1. ಸೊ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯದಿಂದ ನಾವು ಈ 7 ಹಂತಗಳನ್ನು ನೋಡಬಹುದು. 1 Thessalonians chapter 1. ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ Paul, 1ನೇ ವಚನ. Silvanus and Timothy to the church of the Thessalonians in God the Father and the Lord Jesus Christ, grace to you and peace from our God our Father and Lord Jesus Christ. ತಂದೆಯಾದ ದೇವರಲ್ಲಿಯೂ ಕರ್ತನಾದ ಯೇಸು ಕ್ರಿಸ್ತನಲ್ಲಿಯೂ ಇರುವ ಥೆಸಲೋನಿಕದವರ ಸಭೆಗೆ ಪೌಲ, ಸಿಲ್ವಾನ, ತಿಮೋತಿ ಎಂಬ ನಾವು ಬರೆಯುವುದೇನೆಂದರೆ, The church at Thessalonica, the Bible says, the church in God. ಸೊ ಥೆಸಲೋನಿಕದ ಸಭೆಯು ಎಂಬುದಾದರೆ ಅದು ದೇವರ ಸಭೆಯಾಗಿತ್ತು ಎಂದು ಸತ್ಯವೇದ So ಹೇಳುತ್ತದೆ. they were in God. ಅವರು ದೇವರೊಟ್ಟಿಗೆ ಇದ್ದರು, ದೇವರಲ್ಲಿ So you ಜೀವಿಸುತ್ತಾ can ಇದ್ದರು. get the holiness of God only when you are in God. ನೀವು ದೇವರಲ್ಲಿ ಇದ್ದರೆ ಮಾತ್ರ ನಿಮಗೆ ಪರಿಶುದ್ಧತೆಯಾಗಿ ಜೀವಿಸಲು ಸಾಧ್ಯ. So we can get holiness from the sovereign God. ನಮಗೆ ಪರಿಶುದ್ಧತೆಯು ಮಹೋನ್ನತನಾದ ದೇವರಿಂದ Because ಹೊಂದಬಹುದು. the Bible says ಸೊ ಸತ್ಯವೇದವು ಈ ರೀತಿಯಾಗಿ in ಹೇಳುತ್ತದೆ. Exodus chapter 31 verse 13, ವಿಮೋಚನಾ ಕಾಂಡ 31ನೇ ಅಧ್ಯಾಯ 13ನೇ he said, I am ವಚನದಲ್ಲಿ, the Lord who is going to sanctify you. ನಿಮ್ಮನ್ನು ಶುದ್ಧೀಕರಿಸುವ ದೇವರು ನಾನೇ ಆಗಿದ್ದೇನೆ ಎಂಬುದಾಗಿ. మిమ్మల్ని పరిశుద్ధపరిచి యెహోవా నేనే అని తెలుసుకోవాలని చెప్తున్నాడు. So our God is who is going to sanctify us. ಸೊ ದೇವರು ನಮ್ಮನ್ನು ಪವಿತ್ರಗೊಳಿಸುವನಾಗಿದ್ದಾನೆ. First Peter chapter 1 verse 16 says, ಸೊ ಮೊದಲನೇ ಪೇತ್ರ 1ನೇ ಅಧ್ಯಾಯ be 17, holy as I am holy. ನಾನು ಪರಿಶುದ್ಧನಾಗಿರುವುದರಿಂದ ನೀವು So our God ಪರಿಶುದ್ಧರಾಗಿರುವುದಾಗಿ. is holy God. ಸೊ ನಮ್ಮ ದೇವರು ಪರಿಶುದ್ಧನಾದ ದೇವರು. Therefore, the church which is in God, it means that the church in holiness of God. ಸೊ ಒಂದು ಸಭೆಯು ದೇವರಲ್ಲಿ ಇರುವುದಾದರೆ ಅದು ಪರಿಶುದ್ಧತೆಯ ಸಭೆಯಾಗಿದೆ. పరిశుద్ధతను ఆయన ద్వారా పొందుకోగలుగుతూ వస్తుంది. And secondly, we are seeing here, ಎರಡನೇದಾಗಿ ನಾವು 1 ನೋಡುವುದಾದರೆ Thessalonians chapter 1, ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ. the church was in Lord Jesus Christ. ಸೊ ಸಭೆಯು ಯೇಸು ಕ್ರಿಸ್ತನಲ್ಲಿತ್ತು ಎಂಬುದಾಗಿ. That means we'll get holiness from our Savior Lord Jesus Christ. ಸೊ ಅದರ ಅರ್ಥ ಏನೆಂದರೆ ನಮಗೆ ನಮ್ಮ ಪರಿಶುದ್ಧತೆಯು ಯೇಸು ಕ್ರಿಸ್ತನ ಮೂಲಕ ನಮಗೆ ದೊರೆಯುತ್ತದೆ. 1 Thessalonians chapter 1 verse 2, ಸೊ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 2ನೇ ವಚನ. we give thanks to God always for you all, making mention of you in all our prayers. ನಾವು ನಂಬಿಕೆ ಫಲವಾದ ನಿಮ್ಮ ಕೆಲಸವನ್ನು ಪ್ರೀತಿಪೂರ್ವಕವಾದ ನಿಮ್ಮ also ಪ್ರಯಾಸವನ್ನು. sanctify ಸೊ ಪ್ರಾರ್ಥನೆಯು ಸಹ In ಶುದ್ಧೀಕರಿಸಲ್ಪಡುತ್ತದೆ. other words, supplications sanctify us. ಸೊ ಇನ್ನೊಂದು ರೀತಿಯಾಗಿ ಹೇಳುತ್ತದೆ, ವಿಜ್ಞಾಪನೆಗಳು ಅದು ನಮ್ಮನ್ನು Fourthly, verse ಬಲಗೊಳಿಸುತ್ತದೆ. 5, for our gospel did not come to you in word only. ಸೊ 5ನೇ ವಚನ, ಈ ಸುವಾರ್ತೆಯು The ಬರೀ gospel is ಮಾತಾಗಿ the ಬರಲಿಲ್ಲ. ಸುವಾರ್ತೆ ಎಂದರೆ The ದೇವರ scriptures ವಾಕ್ಯವು. also sanctify us. ಸೊ ದೇವರ ವಾಕ್ಯವು ಸಹ ನಮ್ಮನ್ನು ಪರಿಶುದ್ಧಗೊಳಿಸುತ್ತದೆ. Fifthly, the same verse was 5. ಸೊ 5ನೇ ವಚನ, He said, but also in power in the Holy Spirit. ಸೊ ಅದು ಮಾತ್ರ ಈ ಪವಿತ್ರಾತ್ಮನ ಮೂಲಕ ಎಂಬುದಾಗಿ. So fifthly, the Spirit of God also sanctify us. ಸೊ 5ನೇದಾಗಿ ದೇವರ ಆತ್ಮನು ಸಹ ನಮ್ಮನ್ನು ಶುದ್ಧಿಗೊಳಿಸುತ್ತಾನೆ. Sixthly, 6ನೇದಾಗಿ verse 6, 6ನೇ ವಚನ, and you became followers of us and of the Lord, having received the word in much affliction. ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾಗಿದ್ದರೂ ಪವಿತ್ರಾತ್ಮನಿಂದುಂಟಾಗುವ ಆನಂದದೊಡನೆ ದೇವರ ವಾಕ್ಯವನ್ನು Affliction, that ಅಂಗೀಕರಿಸಿ. is sufferings, also sanctify us. ಹಿಂಸೆಗಳು ಸಹ ನಮ್ಮನ್ನು ಪವಿತ್ರಗೊಳಿಸುತ್ತವೆ. Lastly, the 7th point, ಸೊ ಕೊನೆಯದಾಗಿ 7ನೇ ಒಂದು ಮಾತು, 1 Thessalonians chapter 1 verse 10.
ಸೊ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ to ಅಧ್ಯಾಯ wait 10ನೇ for ಅಧ್ಯಾಯ. his Son from heaven, whom he raised from the dead, even Jesus, who delivered us from the wrath to come. ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವವರಾಗಿರುವಂತಲೂ ತಿಳಿಸುತ್ತಾರೆ. ಆ ಯೇಸು ಮುಂದೆ ಬರುವ ದೈವ So we ಕೋಪದಿಂದ are ನಮ್ಮ getting ತಪ್ಪಿಸುವ deliverance. ನಮಗೆ ಆ ದೈವ That is ಕೋಪ nothing but the final salvation. ಅದು ಒಂದು ಕೊನೆಯದಾಗಿ ನಮಗೆ ಸಿಕ್ಕುವ ರಕ್ಷಣೆ ಆಗಿದೆ. The final salvation, nothing but sanctification. ಸೊ ಅಂತಿಮ ಒಂದು ರಕ್ಷಣೆ ಎಂದರೆ ಅದು ನಮ್ಮನ್ನು That we are getting in the second ಶುದ್ಧೀಕರಿಸುವುದು. coming of Jesus Christ. ಆಗ ನಮಗೆ ಯೇಸು ಕ್ರಿಸ್ತನ ಎರಡನೇ ಬರುವಿಕೆ ನಮಗೆ So how will we ಸಿಗುವಂತದ್ದಾಗಿದೆ. get the sanctified life? ಸೊ ನಮಗೆ ಆ ಪವಿತ್ರದ ಜೀವಿತ ಹೇಗೆ Number ಸಿಗುತ್ತದೆ? one, you can get sanctified life through our sovereign God. ಸೊ ಮೊದಲನೆಯದಾಗಿ ಮಹೋನ್ನತನ ದೇವರ ಮೂಲಕವಾಗಿ, Number two, you can get holiness from our Savior. ಎರಡನೇದಾಗಿ ನಮ್ಮ ರಕ್ಷಕನ ಮೂಲಕ ನಮಗೆ ಪವಿತ್ರತೆ ಪರಿಶುದ್ಧ ಜೀವಿತ ಸಿಗುತ್ತದೆ. Our Lord Jesus Christ shed his precious blood. That blood cleanses all our sins. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ತನ್ನ ಪರಿಶುದ್ಧ ರಕ್ತವನ್ನು ಸುರಿಸಿದ್ದ ಕಾರಣ ಆ ರಕ್ತವು ನಮ್ಮ ಎಲ್ಲಾ ಪಾಪವನ್ನು ಶುದ್ಧಿ ಮಾಡುತ್ತದೆ. So Christ gave himself in order to sanctify us. ಸೊ ಯೇಸು ಕ್ರಿಸ್ತನು ನಮ್ಮನ್ನು ಶುದ್ಧಿಗೊಳಿಸುವುದಕ್ಕೋಸ್ಕರ ಆತನು ತನ್ನನ್ನು ತಾನೇ Titus ಅರ್ಪಿಸಿಕೊಂಡನು. chapter 2, ಸೊ ತೀತನು ಬರೆದ ಪತ್ರಿಕೆ verse 14. Titus 2:14. ತೀತನು ಬರೆದ ಪತ್ರಿಕೆ 2ನೇ ಅಧ್ಯಾಯ Who gave himself for us, 14ನೇ ವಚನ. that he might redeem us from every lawless deed and purify himself his own special people, jealous for the good works. ಆತನು ನಮ್ಮನ್ನು ಸಕಲ ಅಧರ್ಮದಿಂದ ವಿಮೋಚಿಸುವುದಕ್ಕೂ ಸತ್ಕ್ರಿಯೆಗಳಲ್ಲಿ ಆಸಕ್ತರಾದ ಸ್ವಕೀಯ ಜನರನ್ನು ತನಗಾಗಿ ಪರಿಶುದ್ಧ ಮಾಡುವುದಕ್ಕೂ ನಮಗೋಸ್ಕರ ತನ್ನನ್ನು ಒಪ್ಪಿಸಿಕೊಟ್ಟನು. Here Lord Jesus Christ purify us, sanctify us. ಇಲ್ಲಿ ಯೇಸು ಕ್ರಿಸ್ತನು ನಮ್ಮನ್ನು ಶುದ್ಧಿಗೊಳಿಸುವವನಾಗಿದ್ದಾನೆ. Thirdly, we told that supplication sanctify us. ಸೊ ಮೂರನೆಯದಾಗಿ ವಿಜ್ಞಾಪನೆಗಳು ನಮ್ಮನ್ನು ಪವಿತ್ರಗೊಳಿಸುತ್ತವೆ. So when you pray to the Lord, ನಾವು ಯಾವಾಗ ಯೇಸು ದೇವರಿಗೆ when you are confessing our ಪ್ರಾರ್ಥಿಸುವಾಗ sins, ನಾವು ನಮ್ಮ ಪಾಪಗಳನ್ನು ಅರಿಕೆ God is ಮಾಡಿಕೊಂಡಾಗ just and faithful to forgive all our sins. ಆತನು ನಂಬಿಗಸ್ತನು ನೀತಿವಂತನಾಗಿರುವುದನ್ನು ಆತನು ನಮ್ಮನ್ನು ಕ್ಷಮಿಸುವವನಾಗಿದ್ದಾನೆ. Therefore, Paul the apostles is praying for the church Thessalonians. ಆದುದರಿಂದ ಅಪೊಸ್ತಲನಾದ ಪೌಲನು ಥೆಸಲೋನಿಕ ಸಭೆಗೋಸ್ಕರ ಪ್ರಾರ್ಥನೆ ಮಾಡುತ್ತಿದ್ದಾನೆ. He is praying for their holiness. ಅವರ ಒಂದು ಪರಿಶುದ್ಧತೆಗೋಸ್ಕರ ಪೌಲನು ಪ್ರಾರ್ಥಿಸುತ್ತಿದ್ದಾನೆ. 1 Thessalonians chapter 3, ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ verse 13. 13ನೇ 1 ವಚನ. Thessalonians chapter 3, verse 13. ಮೊದಲನೇ ಥೆಸಲೋನಿಕದವರಿಗೆ 3ನೇ ಅಧ್ಯಾಯ So 13ನೇ ವಚನ. that he may establish your heart blameless in holiness before our God and Father at coming of our Lord Jesus Christ with all saints. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಮ್ಮ ಹೃದಯಗಳನ್ನು ದೃಢಪಡಿಸಿ ತನ್ನ ಎಲ್ಲಾ ಪರಿಶುದ್ಧ ಪರಿವಾರ ಸಮೇತ ಪ್ರತ್ಯಕ್ಷನಾದಾಗ ತಂದೆಯಾದ ದೇವರ ಸಮಕ್ಷದಲ್ಲಿ ನೀವು ಪರಿಶುದ್ಧರು ನಿರ್ದೋಷಿಗಳು ಆಗಿರುವಂತೆ ಮಾಡಲಿ. Here Paul is praying for the saints that they should be blameless in the sight of the Lord. ಇಲ್ಲಿ ಭಕ್ತನಾದ ಪೌಲನು ಥೆಸಲೋನಿಕ ಸಭೆಗೋಸ್ಕರ ಪ್ರಾರ್ಥಿಸುತ್ತಿರುತ್ತಾ ಅವರು ದೇವರ ದೃಷ್ಟಿಯಲ್ಲಿ ಒಂದು So it is this prayer is going to sanctify us. ನಿರ್ದೋಷಿಗಳಾಗಿ ಆಗಿರುವಂತೆ ಮಾಡಲೆಂಬುದಾಗಿತ್ತು. 1 Timothy chapter 4. ಮೊದಲನೇ ತಿಮೋಥಿಯವರಿಗೆ ಬರೆದ ಪತ್ರಿಕೆ 4ನೇ Verse 5. ಅಧ್ಯಾಯ 5ನೇ ವಚನ. 1 Timothy chapter 4, verse 5. ಮೊದಲನೇ ತಿಮೋಥಿ ಬರೆದ ಪತ್ರಿಕೆ 4ನೇ For it ಅಧ್ಯಾಯ is sanctified 5ನೇ ವಚನ. by the word of God and prayer. ಏಕೆಂದರೆ ಯಾವುದನ್ನು ನಿಷಿದ್ಧವೆಂದು ಹೇಳತಕ್ಕದ್ದಲ್ಲ, ದೇವರ So David ವಾಕ್ಯವನ್ನು sinned against ಹೇಳಿ God. ಪ್ರಾರ್ಥಿಸುವುದರಿಂದ ಪವಿತ್ರವಾಗುತ್ತದಲ್ಲ. Then he prayed to God. ದಾವೀದನು ಪಾಪ ಮಾಡಿ ದೇವರಿಗೆ ಪ್ರಾರ್ಥಿಸಿದನು. He cried to the Lord. ಅವನು ದೇವರಿಗೆ ಮೊರೆ ಇಟ್ಟನು. How did he pray? ಅವನು ಯಾವ ರೀತಿ Psalm ಪ್ರಾರ್ಥಿಸಿದನು? 51, verse 7. ಸೊ ಕೀರ್ತನೆ 51 7ನೇ ವಚನ. Psalm 51, 7. ಕೀರ್ತನೆ 51 7ನೇ ವಚನ. So kindly follow with me the words which we are telling. ಸೊ ದಯವಿಟ್ಟು ನಾನು ಹೇಳುವ ಒಂದು ಪದಗಳನ್ನು ನೀವು Verse 1. ಗಮನಿಸಿರಿ. In the last portion, he said, "Bold out my transgressions, ನನ್ನ Verse ಒಂದು 2. wash me thoroughly from my iniquities, ನನ್ನನ್ನು ಅಶುದ್ಧದಿಂದ ತೆಗೆದು ಬಿಡು, ಆಗ Thirdly, ಶುದ್ಧನಾಗುವೆನು. ನನ್ನನ್ನು cleanse ತೊಳೆ, me ಆಗ from my ಇವತ್ತಿಗಿಂತಲೂ sin. ಬೆಳಗಾಗುವೆನು. ಮೂರನೇದಾಗಿ here the ನನ್ನನ್ನು order is ತೊಳೆ. a different way. ಇಲ್ಲಿ ಒಂದು ಕ್ರಮವು ಬೇರೆ ರೀತಿಯಾಗಿದೆ. The first step should be sin. ಇಲ್ಲಿ ಮೊದಲನೇ ಇದು ಪಾಪವು The second should ಇರಬೇಕಾಗುತ್ತದೆ be iniquities. ಮತ್ತು ಎರಡನೆಯದಾಗಿ The third will be ಅಶುದ್ಧತೆ. transgressions. దోషంగా మనం చూస్తున్నాం. But ಅಲ್ಲಿ here is ದೋಷವಾಗುತ್ತದೆ. is a different one. ಇಲ್ಲಿ ಇದು ಮೂರು వ్యతిరేకంగా ఉంది. He is confessed before God, Lord, first I committed transgressions. ಕರ್ತನೇ, ನಾನು ನಿನಗೆ ವಿರೋಧವಾಗಿ ಪಾಪ ಮಾಡಿದ್ದೇನೆ, I committed these iniquities. ನಾನು ಈ ದೋಷಕ್ಕೆ
I committed the sin. ನಾನು ಪಾಪಗಳನ್ನು ಮಾಡಿದ್ದೇನೆ How he is ಎಂಬುದಾಗಿ. praying? ಅವನು ಯಾವ ರೀತಿ Verse 7. Purge me. Verse 10. ಅಶುದ್ಧತೆ ತೆಗೆದುಬಿಡು, Create me. ನನ್ನನ್ನು ತೊಳೆ, Verse 12. ನನ್ನ ನೂತನ ಸೃಷ್ಟಿ, Restore ನೂತನ me. ಆತ್ಮವನ್ನು ಶುದ್ಧ ಹೃದಯವನ್ನು ನಿರ್ಮಿಸು, Deliver me. ನನ್ನನ್ನು Our God ಪ್ರಾಣಾಪಾಯದಿಂದ is ಬಿಡಿಸು. faithful to cleanse all our sins and iniquities and transgressions. ಯಾಕೆಂದರೆ ಆತನು ನಮ್ಮನ್ನು ಎಲ್ಲಾ ಪಾಪಗಳಿಂದ ಬಿಡಿಸಿ ಎಲ್ಲಾ ದೋಷಗಳಿಂದ ಬಿಡಿಸುವನಾಗಿದ್ದಾನೆ. However, the greatest sinner you may be, ನೀನು ಎಂತಹ ಒಂದು ಘೋರ ಪಾಪಿಯಾಗಿದ್ದರೂ terrible ಸಹ, and horrible sin you would have committed, ನಿನಗೆ ಎಂತಹ ಒಂದು ದೊಡ್ಡ ಒಂದು ಭಯಂಕರವಾದ ಪಾಪ ಮಾಡಿದ್ದರೂ but ಸಹ, here is the God who is going to forgive all your sins if you confess your sins. ಆದ್ರೆ ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡುವುದಾದರೆ ನಿನ್ನನ್ನು ಕ್ಷಮಿಸುವುದಕ್ಕೆ ಇಲ್ಲಿ ದೇವರಿದ್ದಾನೆ. Here you have got a compassionate God. ಇಲ್ಲಿ ಪ್ರೀತಿ ಸ್ವರೂಪನಾದ ದೇವರಿದ್ದಾನೆ. He will have compassion on you ಆತನು ನಿನ್ನ ಮೇಲೆ and ಕೃಪೆ willing to ತೋರಿಸುವನಾಗಿದ್ದಾನೆ. forgive all your sins. ನಿನ್ನ ಎಲ್ಲಾ ಪಾಪಗಳನ್ನು ಕ್ಷಮಿಸುವನಾಗಿದ್ದಾನೆ. The prayer, the supplication sanctifies you. ಸೊ ವಿಜ್ಞಾಪನೆಗಳು ನಿಮ್ಮನ್ನು ಶುದ್ಧೀಕರಿಸುತ್ತದೆ. Fourthly, the Spirit of God sanctifies us. ನಾಲ್ಕನೆಯದಾಗಿ ದೇವರ ಆತ್ಮವು ನಮ್ಮನ್ನು 1 Peter ಪವಿತ್ರಗೊಳಿಸುತ್ತದೆ. chapter 1. ಮೊದಲನೇ ಪೇತ್ರ 4ನೇ Verse ಅಧ್ಯಾಯ 2ನೇ 1 ವಚನ. Peter chapter 1 verse 2. ಸೊ ಮೊದಲನೇ ಪೇತ್ರ 2ನೇ ಅಧ್ಯಾಯ, According to the foreknowledge of God the Father, in sanctification of the Spirit, by obedience and sprinkling of the blood of Jesus Christ. ಪವಿತ್ರಾತ್ಮನಿಂದ ಪ್ರತಿಷ್ಠಿಸಲ್ಪಟ್ಟವರಾಗಿ ದೇವರಿಗೆ ವಿಧೇಯರಾಗುವುದಕ್ಕೂ ಯೇಸು ಕ್ರಿಸ್ತನ ರಕ್ತದಿಂದ Please note the ಪ್ರೋಕ್ಷಿತರಾಗುವುದಕ್ಕೂ font, ತಂದೆಯಾದ sanctification ದೇವರ of the ಭವಿಷ್ಯ. Spirit. Holy Spirit of God sanctifies you. ಇಲ್ಲಿ ನೀವು ನೋಡಿ, ದೇವರ ಆತ್ಮವು We told ಪ್ರತಿಷ್ಠಿಸಲ್ಪಡುತ್ತದೆ, you the sovereign God ಪ್ರತಿಷ್ಠಿಸಲ್ಪಡಿಸುತ್ತದೆ. sanctifies you. ಸೊ ಮಹೋನ್ನತನಾದ ದೇವರು ನಮ್ಮ Savior sanctifies you. ಒಂದು Here the ಶುದ್ಧೀಕರಿಸುತ್ತಾನೆ. Spirit of God sanctifies you. ಸೊ ಕುಮಾರನು ನಮ್ಮನ್ನು Oh, the Spirit of God involves in your sanctification. ಪವಿತ್ರಾತ್ಮನು ಸಹ ನಮ್ಮನ್ನು ತ್ರಿಯೇಕತ್ವ Here the ದೇವರು same ನಮ್ಮನ್ನು revelation ಶುದ್ಧೀಕರಿಸುವುದರಲ್ಲಿ Peter is telling in verse 2. ಶುದ್ಧೀಕರಿಸುತ್ತಾರೆ. Elect according to the foreknowledge of God. ಆತನ ಮುಂದಾನ ಆಲೋಚನೆಯಿಂದ ನಮ್ಮನ್ನು ಆರಿಸಿಕೊಂಡಿದ್ದಾನೆ. Then in sanctification of the Spirit, there is a Spirit. ಇಲ್ಲಿ ಒಂದು ಆತ್ಮವು ಸಹ ಇದೆ. And the sprinkling of the blood of Jesus Christ. ಯೇಸು ಕ್ರಿಸ್ತನ ರಕ್ತದಿಂದ There is a ಪ್ರೋಕ್ಷಿತರಾಗಿರುವುದಕ್ಕೂ Christ. ಅಲ್ಲಿ ಯೇಸು Son ಕ್ರಿಸ್ತನಿದ್ದಾನೆ. is there, Father is there, Holy Spirit of God is ಇಲ್ಲಿ there. ತಂದೆ ಇದ್ದಾನೆ, ಕುಮಾರನು ಇದ್ದಾನೆ So Son ಮತ್ತು is the ಪವಿತ್ರಾತ್ಮ God ಸಹ already ಇದ್ದಾನೆ. planned. ಇಲ್ಲಿ ದೇವರು ಮುಂಚಿತವಾಗಿ ಯೋಜನೆಯನ್ನು Then ಮಾಡಿದ್ದಾನೆ. the Son Lord Jesus is performed. ಯೇಸು ಕ್ರಿಸ್ತನ ಮೂಲಕ ಆತನು And the ತನ್ನನ್ನು Holy Spirit of ತೋರ್ಪಡಿಸಿಕೊಂಡನು. God poured His Spirit in us. ದೇವರ ಆತ್ಮವು ನಮ್ಮಲ್ಲಿ ಸುರಿಸಲ್ಪಟ್ಟನು. What a wonderful sanctification of Trinities. ಎಂಥ ಒಂದು ತ್ರಿಯೇಕತ್ವದಿಂದ ಕೂಡಿದ ಒಂದು ಪವಿತ್ರತೆ ಆಗಿದೆ. But when you are doing sin against God, ಆದ್ರೆ ನೀನು ಯಾವಾಗ ದೇವರ ವಿರುದ್ಧವಾಗಿ ಪಾಪ ಮಾಡುತ್ತೀಯೋ, Bible says you are sin against the Holy Spirit of God. ದೇವರ ವಾಕ್ಯ ಹೇಳುತ್ತದೆ, ನೀನು ಪವಿತ್ರಾತ್ಮನಿಗೆ ವಿರೋಧವಾಗಿ ಪಾಪವನ್ನು Because ಮಾಡಿದ್ದೆ. the Spirit of God only convicts us. ಯಾಕೆಂದರೆ ಪವಿತ್ರಾತ್ಮನೇ ನಮ್ಮನ್ನು ನಮಗೆ ಅರಿವನ್ನು ಹುಟ್ಟಿಸುತ್ತದೆ. John chapter 16 verse 8 says, ಸೊ ಯೋಹಾನ ಸುವಾರ್ತೆ 18ನೇ ಅಧ್ಯಾಯ 6ನೇ Holy ವಚನದಲ್ಲಿ, Spirit of God convicts us. ಸೊ ದೇವರ ಆತ್ಮವು ನಮಗೆ ಒಂದು ಅರಿವನ್ನು So when you are ಹುಟ್ಟಿಸುತ್ತಾನೆ. telling lies, ನಾವು ಒಂದು ವೇಳೆ ಸುಳ್ಳು when ಹೇಳುವುದಾದರೆ, you are doing any sin, ನಾವು ಒಂದು ವೇಳೆ ನಾವು ಪಾಪ ಮಾಡುವುದಾದರೆ, you are doing sin against Holy Spirit of God. ನಾವು ಪವಿತ್ರಾತ್ಮಗೆ ವಿರೋಧವಾಗಿ ನಾವು ಪಾಪವನ್ನು Or ಮಾಡುವರಾಗಿದ್ದೇವೆ. in other words, you are tempting the Spirit of God. ಇನ್ನೊಂದು ರೀತಿಯಾಗಿ ನಾವು ಹೇಳಬೇಕಾದ ದೇವರ ಆತ್ಮವನ್ನು ನಾವು In Acts of ಶೋಧಿಸುವವರಾಗಿದ್ದೇವೆ. Apostle chapter 5, ಸೊ ಅಪೊಸ್ತಲ ಕೃತ್ಯಗಳು 5ನೇ ಅಧ್ಯಾಯ, Ananias and Sapphira, they are telling lies to Peter. ಅನನೀಯ ಮತ್ತು ಸಫೀರರು ಅವರು ಪೇತ್ರನಿಗೆ ಸುಳ್ಳು ಹೇಳುತ್ತಾ What is the ಇದ್ದರು. answer from Peter here? ಆದರೆ ಪೇತ್ರನಿಂದ ಬಂದಂತ ಉತ್ತರ ಯಾವ ರೀತಿಯಾಗಿತ್ತು? Acts chapter 5, ಅಪೊಸ್ತಲ ಕೃತ್ಯ 5ನೇ verse ಅಧ್ಯಾಯ 9. 9ನೇ Acts ವಚನ. chapter 5, verse 9. ಅಪೊಸ್ತಲರ ಕೃತ್ಯಗಳು 5ನೇ ಅಧ್ಯಾಯ Peter 9ನೇ. said to her, How is that you are agreed together to test the Spirit of the Lord? ಆಗ ಪೇತ್ರನು ಆಕೆ, ನೀವಿಬ್ಬರು ಕರ್ತನ ಆತ್ಮನನ್ನು ಪರೀಕ್ಷಿಸುವುದಕ್ಕೆ ಯಾಕೆ ಒಡಂಬಟ್ಟಿರಿ? Verse 3. 3ನೇ ವಚನ. Peter said, Ananias, why has Satan filled your heart to lie to the Holy Spirit? ಆಗ ಪೇತ್ರನು, ಅನಾನಿಯ, ಸೈತಾನು ನಿನ್ನ ಹೃದಯದಲ್ಲಿ ತುಂಬಿಕೊಂಡಿದ್ದೇನು, ನೀನು ಯಾಕೆ ಈ ಹೊಲದ ಕ್ರಯದಲ್ಲಿ ಕೆಲವನ್ನು So beloved, don't
go against the Holy Spirit of God. ಸೊ ಕರ್ತನಲ್ಲಿ ಪ್ರಿಯರೇ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ನೀವು Bible ಜೀವಿಸಬೇಡ್ರಿ. ದೇವರ ವಾಕ್ಯ ಈ ರೀತಿಯಾಗಿ In ಹೇಳುತ್ತದೆ. 1 Thessalonians chapter 5 verse 19. ಸೊ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ Do 19ನೇ not ವಚನ. quench the Holy Spirit of God. ಪವಿತ್ರಾತ್ಮ ದೇವರನ್ನು ನೀವು Ephesians chapter 4 ನಿಂದಿಸಬೇಡಿರಿ. verse 30 says, ಎಫೀಸದವರಿಗೆ ಬರೆದ ಪತ್ರಿಕೆ 4ನೇ do 9ನೇ. not grieve the Holy Spirit of God. ಸೊ ದೇವರ ಆತ್ಮಕ್ಕೆ ಬೇಸರವನ್ನು The Spirit ತರಬೇಡಿರಿ. of God sanctify us. ಯಾಕೆಂದರೆ ದೇವರ ಆತ್ಮವು ನಮ್ಮನ್ನು ಶುದ್ಧೀಕರಿಸುತ್ತದೆ. Then fifthly, ಐದನೇದಾಗಿ the suffering sanctify us. ಹಿಂಸೆಗಳು ನಮ್ಮನ್ನು The suffering, ಪವಿತ್ರಗೊಳಿಸುತ್ತದೆ through suffering we ಅಥವಾ are ಶುದ್ಧೀಕರಿಸುತ್ತದೆ. sanctified. ನಾವು ಶ್ರಮೆಗಳ ಮೂಲಕ 1 Thessalonians chapter ನಮಗೆ 1 verse 6. ಶುದ್ಧೀಕರಣೆ ಆಗುತ್ತದೆ. ಒಂದನೇ ಥೆಸಲೋನಿಕದವರ ಪತ್ರಿಕೆ 1ನೇ ಅಧ್ಯಾಯ 6ನೇ ವಚನ. The saints in Thessalonica, they are passing through the problems and trials and afflictions. ಸೊ ಥೆಸಲೋನಿಕದಲ್ಲಿದ್ದ ಸಭೆಯಲ್ಲಿದ್ದಂಥ ದೈವ ಜನರು ಅವರು ಹಿಂಸೆಗಳು ಮತ್ತು ಶ್ರಮೆಗಳಿಂದ ಹಾದು ಹೋಗುತ್ತಾ ಇದ್ದರು. Therefore, Paul is telling here, ಆದುದರಿಂದ ಪೌಲ್ ಈ ರೀತಿಯಾಗಿ through your ಹೇಳುತ್ತಾನೆ, suffering, you will get the sanctification. ನೀವು ಬಹಳ ಹಿಂಸೆಯನ್ನು ಅನುಭವಿಸಬೇಕಾದರೂ ಪವಿತ್ರಾತ್ಮನಿಂದ ಆನಂದದ ದೇವರ 1 Peter chapter ವಾಕ್ಯ. 1 verse 7. ಸೊ ಮೊದಲನೇ ಪೇತ್ರ 1ನೇ ಅಧ್ಯಾಯ 7ನೇ ವಚನ. says, ಪೇತ್ರನ ಈ ರೀತಿಯಾಗಿ The ಹೇಳುತ್ತಾನೆ. perishable gold is tested by fire. ಸೊ ನಾವು Beloved, when you are passing through the sufferings, you are undergoing or testing in the furnace of the suffering. ಸೊ ಕರ್ತನಲ್ಲಿ ಪ್ರಿಯರೇ, ನೀನು ಹಿಂಸೆಗಳೆಲ್ಲ ಮಧ್ಯದಲ್ಲಿ ಹಾದು ಹೋಗುವಾಗ ನೀನು ದೇವರಿಗಾಗಿ So in ಪರಿಶುದ್ಧಗೊಳಿಸುತ್ತೇನೆ order to get ಜ್ಞಾಪಕವಿಟ್ಟುಕೋ. the quality of God, God is testing us. ಸೊ ದೇವರ ಒಂದು ನಮ್ಮನ್ನು ಪರಿಶುದ್ಧರನ್ನಾಗಿ ಮಾಡುವುದಕ್ಕೆ ದೇವರು ನಮ್ಮನ್ನು ಪರೀಕ್ಷಿಸಿದ್ದಾನೆ. So here what you are seeing, ಸೊ ನಾವಿಲ್ಲಿ ಏನು ನೋಡಬಹುದು? gold is tested. ಇಲ್ಲಿ ಬಂಗಾರವನ್ನು ನಾವು ನೋಡುತ್ತೇವೆ. In order to improve the quality of the gold, ಸೊ ಬಂಗಾರದ ಒಂದು ಉತ್ತಮತೆಯನ್ನು ಕಂಡುಹಿಡಿಯುವುದಕ್ಕಾಗಿ it is necessary for heat, it undergoes the process called refining. ಇದು ಬಂಗಾರವು ಉತ್ತಮವಾಗಿರುವುದಕ್ಕಾಗಿ ಅವು ಬೆಂಕಿಯೊಳಗಿಂದ ಹೋಗುವ So the ಒಂದು value of the ಪ್ರಕ್ರಿಯೆಯನ್ನು ಹಾದು gold ಹೋಗಬೇಕು. depends upon this, how much purities it is. ಏಕೆಂದರೆ ಆಗ ಆ ಬಂಗಾರವು ಎಷ್ಟು ಉತ್ತಮವಾದದ್ದೆಂದು ತಿಳಿದುಕೊಳ್ಳಬಹುದು. According to this now latest technology, the maximum purity of the gold is 99%. ಸೊ ಇವಾಗ ಒಂದು ತಾಂತ್ರಿಕ ವಿಭಾಗದಿಂದ ಕಂಡುಹಿಡಿದ 99% But the suffering, ಅದು ಉತ್ತಮ God wanted to ಬಂಗಾರ ಉತ್ತಮವಾಗಿದೆ. Purify us and make us 100% pure, not in 99%. ಆದರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು 100% ನಮ್ಮನ್ನು ಶುದ್ಧಿ ಮಾಡುವನಾಗಿದ್ದಾನೆ. Therefore, this gold is undergoing the process. ಆದುದರಿಂದ ಈ ಬಂಗಾರವು ಒಂದು ಪ್ರಕ್ರಿಯೆಯಲ್ಲಿ ಹಾದು ಹೋಗುತ್ತಾ So ಇದೆ. the furnace temperature is 1064 degrees centigrade. ಸೊ ಈ ಒಂದು ಬಂಗಾರದ ಒಂದು ಉಷ್ಣಾಂಶವು 1600 ಒಂದು ಉಷ್ಣಾಂಶದಿಂದ It is almost ಕೂಡಿರುತ್ತದೆ. 100 times more than the boiling temperature of water. ಇದು ನೀರನ್ನು ಕುದಿಸುವುದಕ್ಕಿಂತ ಬಹಳ ಕಡಿಮೆಯಾಗಿರುತ್ತದೆ. So what a precious thing it is. ಸೊ ಎಂತಹ ಒಂದು ಅಮೂಲ್ಯವಾದ ಸಂಗತಿ. My brothers and sisters, ಕರ್ತನಲ್ಲಿ ಪ್ರಿಯ ಸಹೋದರ when the ಸಹೋದರಿಯರೇ, perishable things tested like this, how much more our faith should be. ಸೊ ಈ ಲೋಕದಲ್ಲಿ ನಮಗೆ ಪರಿಸ್ಥಿತಿಗಳು ನಮ್ಮನ್ನು ಶೋಧಿಸಿದಾಗ ನಮ್ಮ ನಂಬಿಕೆಯು ಯಾವ ರೀತಿಯಾಗಿರಬೇಕು? So our God is testing through disease and distress. ದೇವರು ನಮ್ಮನ್ನು ಹಿಂಸೆಗಳ ಮತ್ತು ದುಃಖಗಳ ಮೂಲಕ ಪರೀಕ್ಷಿಸುತ್ತಾನೆ. Therefore, we are reading in 1 Thessalonians chapter 2, ಸೊ ಆದುದರಿಂದ ಮೊದಲನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 2ನೇ verse ಅಧ್ಯಾಯ 14. The 14ನೇ last ವಚನ. portion, ಕೊನೆಯ you ವಚನ. also suffered ನೀವು ಸಹ ಹಿಂಸೆಗೆ Chapter 3 ಒಳಗಾಗಿದ್ದೀರಿ. verse ಸೊ 3ನೇ ಅಧ್ಯಾಯ 3ನೇ by ವಚನ. these afflictions. ಈ ಶ್ರಮೆಗಳ ಮೂಲಕ, ಈ It is ಸಂಕಟಗಳ ಮೂಲಕ, appointed for us. ಸಂಕಟಗಳು ಅನುಭವಿಸುವುದಕ್ಕಾಗಿ ನಾವು ನೇಮಿಸಲ್ಪಟ್ಟಿದ್ದೇವೆ. Beloved, we are undergoing these sufferings. ಕರ್ತನಲ್ಲಿ ಪ್ರಿಯರೇ, ನಾವು ಈ ಸಂಕಟಗಳನ್ನು ಅನುಭವಿಸುತ್ತಾ The ಇದ್ದೇವೆ. past, some of you lost your loved ones. ಸೊ ಈ ಕಳೆದ ದಿನಗಳಲ್ಲಿ ನಾವು ನಮ್ಮ ಪ್ರಿಯರಾದರನ್ನು You ಕಳೆದುಕೊಂಡಿರಬಹುದು. lost your loved wife. ಸೊ ನಾವು ಹೆಚ್ಚಾಗಿ ಪ್ರೀತಿ ನಮ್ಮ ಹೆಂಡತಿಯರನ್ನು ಕಳೆದುಕೊಂಡಿರಬಹುದು. You lost your beloved husband. ಸೊ ಒಂದು ವೇಳೆ ನೀವು ನಿಮ್ಮ You lost your ಗಂಡಂದಿರನ್ನು uncle and ಕಳೆದುಕೊಂಡಿರಬೇಕು. ನಮಗೆ ಒಂದು ಚಿಕ್ಕಪ್ಪ ಚಿಕ್ಕಮ್ಮ You ಅಂತವರನ್ನು lost your own ಕಳೆದುಕೊಂಡಿರಬಹುದು. father. ಸೊ ಒಂದು ಸ್ವಂತ ತಂದೆಯನ್ನು ಸಹ You lost your ಕಳೆದುಕೊಂಡಿರಬಹುದು. sister. ನಮ್ಮ ಸಹೋದರಿಯರನ್ನು ಕಳೆದುಕೊಂಡಿರಬಹುದು. But in this situation, God is allowing all the things to purify our faith. ಆದರೆ ಇಂತಹ ಒಂದು ಸಮಯಗಳಲ್ಲಿ ದೇವರು ನಮ್ಮನ್ನು ಶುದ್ಧಿ On ಮಾಡುವುದಕ್ಕಾಗಿ 1st ನಮ್ಮ September, one of our ತೆಗೆದುಕೊಳ್ಳುತ್ತಾರೆ. senior brother Gabriel, are promoted to glory. ಆದರೆ ನಮ್ಮ ಸಭೆಯಲ್ಲಿದ್ದಂಥ ಸಹೋದರ ಗ್ಯಾಬ್ರಿಯಲ್ ಅವರು ಆ ಸೆಪ್ಟೆಂಬರ್ May 1ನೇ our God of ತಾರೀಕು all comfort ದೇವರ ಮಹಿಮೆಗೆ comforts you, ಸೇರಿಸಲ್ಪಟ್ಟಿದ್ದಾರೆ. console you.
ಆದರೆ ದೇವರು ತಾನೇ ಆ ಕುಟುಂಬವನ್ನು ಅವರು ಆದರಣೆ ತರಲಿ. Here the compassion God is telling. ಇಲ್ಲಿ ಕರುಣೆಯುಳ್ಳ ದೇವರು ಈ ರೀತಿಯಾಗಿ ಹೇಳ್ತಾನೆ. John chapter 14 verse 18. ಸೊ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 8ನೇ I will not ವಚನದಲ್ಲಿ, leave you orphan. ನಾನು ನಿಮ್ಮನ್ನು I ಅನಾಥರನ್ನಾಗಿ will not ಬಿಡುವುದಿಲ್ಲ, leave you as a comfortless. ಆದರೆ ನಿಮ್ಮನ್ನು ಆದರಣೆ ಇಲ್ಲದವರಾಗಿ Because ನಾನು I am ನಿಮ್ಮನ್ನು the ಬಿಡುವುದಿಲ್ಲ, comforter. ಯಾಕೆಂದರೆ ನಾನೇ ನಿಮಗೆ ಆದರಣೆ Therefore, Lord ನೀಡುವನು. Jesus told, ಯೇಸು ಕ್ರಿಸ್ತನ ರಾತ್ John ಹೇಳಿದನು. chapter 16 verse 14, ಅಪೊಸ್ತಲರ 14ನೇ ಅಧ್ಯಾಯ 14ನೇ he ಅಧ್ಯಾಯ said, 14ನೇ I will ವಚನ, give a comforter. ನಾನು ನಿಮಗೆ ಒಂದು Abide ಸಂತೈಸುವವನನ್ನು with you ಕೊಡುತ್ತೇನೆ, forever. ಆದರಣೆ ನೀಡುವವನನ್ನು ಕೊಡುತ್ತೇನೆ. That means abiding comfort of the comforter and the Holy Spirit of God is with you forever and ever. ಆಗ ಆತನು ನಿಮ್ಮೊಟ್ಟಿಗೆ ಸದಾ ಕಾಲವೂ ಇರುವನು. ప్రక్రియ నీతో ఉంటాడు. 2 Corinthians chapter 1 verse 3 says, 2ನೇ ಕೊರಿಂಥದವರೆಗೆ ಬರೆದ ಪತ್ರಿಕೆ 4ನೇ verse 3. 3ನೇ ಅಧ್ಯಾಯ ಈ ರೀತಿಯಾಗಿ ಹೇಳುತ್ತದೆ. 2 Corinthians chapter 1 verse 3 says, 2ನೇ ಕೊರಿಂಥ 1ನೇ ಅಧ್ಯಾಯ 3ನೇ ವಚನ ಈ ರೀತಿಯಾಗಿ for ಹೇಳುತ್ತದೆ. God is comforter, or comfort of all comfort. ದೇವರು ಎಲ್ಲಾದರನಿಗೆ 2 ತಂದೆಯಾಗಿದ್ದಾನೆ Corinthians chapter ಎಂಬುದಾಗಿ. 1 verse 5 says, 2ನೇ ಕೊರಿಂಥ 1ನೇ ಅಧ್ಯಾಯ 5ನೇ ವಚನದಲ್ಲಿ, our Lord Jesus Christ is a comforter. ಯೇಸು ಕ್ರಿಸ್ತನು ನಮಗೆ ಆದರಣೆ ನೀಡುವನಾಗಿದ್ದಾನೆ. John chapter 14 verse 16 says, our Holy Spirit of God is our comforter. ಸೊ ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 16ನೇ ವಚನದಲ್ಲಿ ಪವಿತ್ರಾತ್ಮ ದೇವರು What a ನಮಗೆ comfort ಆದರಣೆ we are getting from ನೀಡುವನಾಗಿದ್ದಾನೆ. the Trinity God. ಸೊ ತ್ರಿಯೇಕತ್ವ ದೇವರಿಂದ ನಮಗೆ ಎಂತಹ ಒಂದು ಆದರಣೆಯೂ So you are ಕೊಡುವಂತದ್ದಾಗಿದೆ. sanctified by the sovereign God, ನಾವು ಮಹೋನ್ನತನ ದೇವರಿಂದ ನಾವು sanctified the Savior, ಪವಿತ್ರಗೊಳಿಸಿದ್ದೇವೆ, ನಾವು ರಕ್ಷಕರಿಂದ Sanctified by the ನಾವು supplication. ಶುದ್ಧಿಗೊಳಿಸಿದ್ದೇವೆ, ನಾವು sanctified the Spirit of God, ದೇವರ ಒಂದು sanctified by the ದೇವರ sufferings. ಒಂದು ಆತ್ಮದಿಂದ ನಾವು ಶುದ್ಧಿಗೊಳಿಸಲ್ಪಟ್ಟಿದ್ದೇವೆ, Then we ನಾವು are ಹಿಂಸೆಗಳ sanctified by the ಮೂಲಕ scriptures. ಪವಿತ್ರರಾಗಿದ್ದೇವೆ. ಈಗ ನಾವು ದೇವರ ವಾಕ್ಯದ ಮೂಲಕ The Bible ನಾವು says how the young man can get cleansed. ಶುದ್ಧೀಕರಿಸಲ್ಪಡ್ತೇವೆ. ದೇವರ ಯವನಸ್ಥನು ಯಾವ ರೀತಿಯಿಂದ ತನ್ನ ನಡತೆಯನ್ನು ಶುದ್ಧಿಪಡಿಸಲು, ಕೀರ್ತನೆ 119:9. Only by the word of God. ದೇವರ ವಾಕ್ಯವನ್ನು ಓದಿ ಅದರಂತೆ ನಡೆಯುವುದರಿಂದಲೇ. The seventh and the last point, ಅದು ಕೊನೆಯದು ಮತ್ತು the source of ಏಳನೇ our ಮತ್ತು sanctification, ಕೊನೆಯ ಒಂದು ಅಂಶ, the second coming of our Lord Jesus Christ. ಯೇಸು ಕ್ರಿಸ್ತನ ಎರಡನೇ ಬರುವಿಕೆ. 1 Thessalonians chapter 1. 1ನೇ ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 10ನೇ And ವಚನ. to wait for his Son from heaven, whom he raised from the dead, even Jesus will deliver us from the wrath to come. ಆಕಾಶದೊಳಗಿಂದ ಬರುವಂತ ಆತನ ಕುಮಾರನನ್ನು ಎದುರು ನೋಡುವರಾಗಿರುವಂತಲೂ ತಿಳಿಸುತ್ತಾರೆ. ಆ ಯೇಸು ಮುಂದೆ ಬರುವ ದೈವ ಕೋಪದ ನಮ್ಮನ್ನು Second coming ಕಾಪಾಡುವ. of Lord Jesus Christ will be sanctified. ಸೊ ಯೇಸು ಕ್ರಿಸ್ತನು ಎರಡನೇ ಸಾರಿ ಬಂದಾಗ ನಾವು How you are going to sanctified? ಪವಿತ್ರ When you are seeing Lord Jesus Christ, ನಾವು ಯೇಸು ಕ್ರಿಸ್ತನನ್ನು when ದೃಷ್ಟಿಸಿ you can see ನೋಡಿದಾಗ the glorious God, ನಾವು ಮಹಿಮೆಯುಳ್ಳ ದೇವರನ್ನು when you are ಕಾಣುವಾಗ, seeing the holy of the holiest God, ನಾವು ಮಹಾಪರಿಶುದ್ಧನಾದ ದೇವರನ್ನು I am ಕಾಣುವಾಗ, going to get his reflection and his glory. ಆತನ ಒಂದು ನಿರುಳು ನನ್ನ ಮೇಲೆ ಬಿದ್ದಾಗ ఆ మహిమ నేను కూడా కలిగి ఉంటాను. I'll be radiated. ಆಗ ನಾನು I'll be ಮಾರ್ಪಡಿದೆ. reflected. ಆಗ ಆತನ ಒಂದು ನಿರುಳು ನನ್ನ ಮೇಲೆ I'll get his ಬಿದ್ದಾಗ holiness. ಆಗ ನಾನು ಆತನ ಒಂದು ಪರಿಶುದ್ಧನಲ್ಲಿ That's ಕೊಡಲ್ಪಡುತ್ತದೆ. the reason why our Lord Jesus Christ came to this world. ಆದುದರಿಂದಲೇ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಈ That is ಲೋಕಕ್ಕೆ why the ಬಂದನು. Spirit of God is given to us. ಆದುದರಿಂದಲೇ ದೇವರ ಆತ್ಮವು ನಮಗೆ ಕೊಡಲ್ಪಟ್ಟಿದೆ. So the Spirit of God through the sufferings is melting us, molding us to form us into image. ಆದುದರಿಂದ ಈ ಶ್ರಮೆಗಳ ಹಿಂಸೆಗಳ ಮೂಲಕ ನಾವು ನಮ್ಮನ್ನು ದೇವರ ಆತ್ಮನು ನಮ್ಮನ್ನು ಆತನ ಬರುವಿಕೆಗಾಗಿ Verse 10 ಸಿದ್ಧಪಡಿಸುತ್ತಿದ್ದಾನೆ. says, we will 10ನೇ deliver from the ವಚನದಲ್ಲಿ wrath ಈ of the ರೀತಿಯಾಗಿ God. ಬರೆಯಲ್ಪಟ್ಟಿದೆ, రాబో ఉగ్రత నుండి మనం తప్పించుకుంటాం. ಮುಂದೆ ಬರೋ ದೈವ ಕೋಪದಿಂದ ನಮ್ಮ ತಪ್ಪಿಸುವ ಆತನು. If you are ಸಹೋದರ not accept ಸಹೋದರಿ Lord ಸಹೋದರಿ, Jesus Christ, ನೀವು or you are ನಮ್ಮ not ready for the coming of Lord Jesus Christ, ಕ್ರಿಸ್ತನನ್ನು ತಮ್ಮ ರಕ್ಷಕನ or ಅಂಗೀಕರಿಸಿದ you are still ಅನುಭವವನ್ನು living in ಹೊಂದಿದವರಾಗಿ, sinful life, నీవు ఒకవేళ పాపంలోనే ಒಂದು ವೇಳೆ ನೀನು There's ಅದೇ a warning ಪಾಪದಲ್ಲಿ for you. ಜೀವಿಸುತ್ತಾ ಇದ್ದರೆ, the Christ is going to come again. ನಿಮಗೆ ತಿಳಿಸುವುದೆಂದರೆ ಯೇಸು Those ಕ್ರಿಸ್ತ who are ತಿರುಗಿ saved, ಬರುವನಾಗಿದ್ದಾನೆ. ಯಾರು Those who are ರಕ್ಷಣೆ waiting for his ಹೊಂದಿದ್ದೀರೋ, salvation, ಯಾರಿಗೆ ರಕ್ಷಣೆ those who are ಹೊಂದಿದ್ದೀರೋ, waiting for his second coming, ಯಾರು ಆತನ ಒಂದು ಕ್ರಿಸ್ತನ They will be ರಕ್ಷಣೆಗೆ saved. ಎದುರು ನೋಡುತ್ತೀರೋ, that is the final ultimate ಅವರಿಗೆ salvation. ಒಂದು ರಕ್ಷಣೆ ಕೊಡಲ್ವ, ಅದೇ ಕೊನೆ ಅಂತಿಮ ರಕ್ಷಣೆ ಆಗುತ್ತದೆ. Hebrews chapter 9, ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ verse ಅಧ್ಯಾಯ. 28. Hebrews chapter 9, verse 28. ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ವಚನ. So Christ was offered once to bear the sins of many. To those who are eagerly wait for him, he will appear a second time apart from sin for the salvation. So, ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು ಮನುಷ್ಯರಿಗೆ. ఒకసారి అర్పింపబడి తన కొరకు కనిపెట్టి
ಹೇಗೆ ನೇಮಕವಾಗಿ ಕ್ರಿಸ್ತನು ಸಹ ಬಹುಜನರ ಪಾಪವನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದ Christ is going to come again. ಯೇಸು ಕ್ರಿಸ್ತನು ತಿರುಗಿ The ಬರುವನಾಗಿದ್ದಾನೆ. salvation, those who are waiting for him. ಯಾರ್ಯಾರು ಆತನ ಬರುವಿಕೆಗೆ ಎದುರು ನೋಡುತ್ತಾರೋ ಅವರಿಗೆ ರಕ್ಷಣೆ 1 ನೀಡುವನಾಗಿದ್ದಾನೆ. John chapter 3 verse 2 says. ಸೊ ಮೊದಲನೇ ಯೋಹಾನ 1ನೇ ಅಧ್ಯಾಯ 1 1ನೇ John ವಚನದಲ್ಲಿ chapter 3 verse 2. 1ನೇ ಯೋಹಾನ 3ನೇ ಅಧ್ಯಾಯ 1ನೇ ವಚನ. Beloved, now we ಪ್ರಿಯರೇ, are children of God, and it is not yet been revealed what we shall be, but we know that when he is revealed, he shall be like him, for we shall see him as he is. ఇప్పుడు మనం దేవుని పిల్లలమై ఉన్నాము. ದೇವರ ಮಕ್ಕಳೆಂದ ಹೆಸರನ್ನು ನಮಗೆ ಕೊಡಲು ಬಿಡುವ ತಂದೆಯು ಎಂತಹ ಪ್ರೀತಿ ನಮ್ಮ ಮೇಲೆ ಇಟ್ಟಿದ್ದಾನೆ ನೋಡಿರಿ. ನಾವು ಆತನ ಮಕ್ಕಳಾದ ಆ ಕಾರಣದ ಲೋಕವು ನಮ್ಮನ್ನು ತಿಳಿದುಕೊಳ್ಳುವುದಿಲ್ಲ, ಅದು ಆತನು ತಿಳಿದುಕೊಳ್ಳುವುದಿಲ್ಲ. ಬೇರೆ ಆತನು ಬಂದಾಗ ನಾವು ಆತನಾಗಿರುವೆವು. So beloved, what is your responsibility, my responsibility? ಕರ್ತನಲ್ಲಿ ಪ್ರಿಯರೇ, ನಿನ್ನ ಒಂದು ಕರ್ತವ್ಯ ನನ್ನ ಕರ್ತವ್ಯ 1 John ಏನಾಗಿದೆ? chapter 3 verse 3. ಸೊ 1ನೇ ಯೋಹಾನ 1ನೇ And ಅಧ್ಯಾಯ 1ನೇ everyone ವಚನ. who has this hope in him purifies himself just as he is pure. ಆತನು ಪರಿಶುದ್ಧನಾಗಿರುವುದರಿಂದ ನಾವೆಲ್ಲರೂ ಪರಿಶುದ್ಧರಾಗಿರಬೇಕು. Now the question is, ಈಗ ಒಂದು ಪ್ರಶ್ನೆ am ಏನೆಂದರೆ, I God that pure of my God? ಸೊ ದೇವರಲ್ಲಿ ಇದ್ದಂತಹ ಒಂದು ಪವಿತ್ರತೆ ನನ್ನಲ್ಲಿದೆಯಾ? In the second coming, ಎರಡನೇ ಬರುವಿಕೆಯಲ್ಲಿ another thing is going to happen. ಮತ್ತೊಂದು ಕಾರ್ಯ God is ನಡೆಯಲ್ಪಡುತ್ತದೆ. going to bring all the saints along with him. ಯೇಸು ಕ್ರಿಸ್ತನು ಆತನ ಎಲ್ಲಾ ದೈವಜನರನ್ನು Beloved, ಕರೆದುಕೊಂಡು whomsoever loved ಬರುವನು. ones you lost, God is going to be bringing again along with him. ನೀನು ಯಾರನ್ನು ಈ ಲೋಕದಲ್ಲಿ ಕಳೆದುಕೊಂಡಿದ್ದೀಯೋ ಅವರೆಲ್ಲರೂ ಯೇಸು We ಕ್ರಿಸ್ತನ are going to ಜೊತೆಗೆ see our ಬರುತ್ತಾರೆ. loved ones in the glorious body. ಅವರ ಮಹಿಮೆಯುಳ್ಳ ಒಂದು ಶರೀರದಲ್ಲಿ ಇರುವಾಗ ನಾವು ಆತನನ್ನು ಕಾಣುವೆವು. You will be in the glorious body. ನೀವು ಸಹ ಒಂದು ಮಹಿಮೆಯುಳ್ಳ ಶರೀರವನ್ನು They ಹೊಂದಿದ್ದೀರಿ. will be in the sanctified body. ಅವರು We are going to ಪವಿತ್ರರಾಗಿ meet ಜೀವಿಸುತ್ತಾರೆ. the holy God forever and ever. ಅವೆಲ್ಲರೂ ನಿತ್ಯ ನಿತ್ಯತ್ವಕ್ಕೂ ಪರಿಶುದ್ಧ ದೇವರೊಟ್ಟಿಗೆ So ಜೀವಿಸುತ್ತೇವೆ. what a wonderful assurance, glorious hope God has given to us. ನಮಗೆ ಎಂತಹ ಒಂದು ಭರವಸೆಯ ಒಂದು ಮಹಿಮೆಯುಳ್ಳ ನಿರೀಕ್ಷೆ ಆಗಿದೆ. So let us commit ourselves to God. ಸೊ ನಮ್ಮ ಜೀವಿತಗಳನ್ನು ನಾವು ದೇವರಿಗೆ Lord, ಸಮರ್ಪಿಸೋಣ. I am not able to have holy life, ಕರ್ತನೇ, ನನಗೆ ಪರಿಶುದ್ಧವಾಗಿ ಜೀವಿಸುವುದಕ್ಕೆ ಸಾಧ್ಯವಾಗುತ್ತಿಲ್ಲ, but I am committing myself unto you. ಆದರೆ ಸ್ವಾಮಿ ನಾನು ನನ್ನನ್ನು ನಿನಗೆ There is ಸಮರ್ಪಿಸುತ್ತೇನೆ. a comforting word for you. ಸ್ವಾಮಿ ನಿನ್ನ ಮೂಲಕ ನನಗೆ ಆದರಣೆಯ ವಾಕ್ಯ 1 ದಯಪಾಲಿಸು. Thessalonians chapter 5, ಸೊ 1 ಥೆಸಲೋನಿಕೆ verse ಪತ್ರಿಕೆ 5ನೇ chapter ಅಧ್ಯಾಯ 5 verse 23. ಸೊ 23ನೇ ವಚನ. Shall you read together, please? ಸೊ ನಾವೆಲ್ಲರೂ ಸೇರಿ 1 ಓದೋಣ. Thessalonians chapter 5 verse 23. 1 ಥೆಸಲೋನಿಕೆ 5ನೇ ಅಧ್ಯಾಯ Now 23. may the God of peace himself sanctify you completely. May your whole spirit, soul and body be preserved blameless at the coming of our Lord Jesus Christ. ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನು ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ ಪ್ರಾಣ ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸುವಂತೆ ಕಾಪಾಡಲ್ಪಡಲಿ. Whatever defilement you have in your body, ಸೊ ಒಂದು ವೇಳೆ ನಿಮ್ಮ ಜೀವಿತಗಳಲ್ಲಿ ಯಾವಂತಹ ಅಪವಿತ್ರ and ಇದ್ರೂ ಸಹ defilement in your spirit, ಅದು ನಿನ್ನ ಒಂದು ಮಾತುಗಳಲ್ಲಿ ಒಂದು ಆತ್ಮದಲ್ಲಿ ನಿನ್ನ and defilement in your mind or the soul, ಕೊರತೆ ಇರಬಹುದು. ನಿನ್ನ ಆತ್ಮ ಪ್ರಾಣ ಶರೀರದಲ್ಲಿ ನೀನು ಅಶುದ್ಧವಾಗಿರಬಹುದು. our God is going to cleanse us. ಆದರೆ ನಮ್ಮ ದೇವರು ನಮ್ಮನ್ನು ಶುದ್ಧಿ Therefore, the ಮಾಡುವವನಾಗಿದ್ದಾನೆ. Spirit of God is living in us. ಸೊ ಆಗ ದೇವರ ಆತ್ಮವು ನಮ್ಮ ಜೀವಿತಗಳಲ್ಲಿ He is preparing us ಆತನು for the ನಮ್ಮನ್ನು coming of Lord Jesus Christ. ಶುದ್ಧಿ ಮಾಡುತ್ತಾ Therefore, the Spirit of God carries name Holy Spirit of God. ಆದುದರಿಂದ ತನ್ನ ಆತ್ಮವನ್ನು ಹೊಂದಿರುವವನು ಅವನಿಗೆ ಪವಿತ್ರ So let ಆತ್ಮದಿಂದ us have ಕರೆಯಲ್ಪಟ್ಟಿದೆ. the conscience of the holy, 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 because the Holy Spirit of God is dwelling in us. ಆದರೆ ನಮ್ಮ ಒಂದು ಹೃದಯದಲ್ಲಿ ಪವಿತ್ರಾತ್ಮರುವುದರಿಂದ ಪವಿತ್ರಾತ್ಮರಾಗಿ So let us be ಜೀವಿಸೋಣ. cleansed and sanctify the Holy Spirit of God. ಆಗ ದೇವರ ಒಂದು ಪವಿತ್ರಾತ್ಮನ ಮೂಲಕವಾಗಿ ನಾವು ನಮ್ಮನ್ನು The sovereign ಶುದ್ಧೀಕರಿಸಿ God sanctify us. ನಮ್ಮನ್ನು ಪವಿತ್ರಗೊಳಿಸೋಣ. ಮಹೋನ್ನತ ದೇವರು ನಮ್ಮನ್ನು Savior ಶುದ್ಧಿಗೊಳಿಸುತ್ತಾನೆ. sanctify ರಕ್ಷಕನು ನಮ್ಮನ್ನು ಪವಿತ್ರಗೊಳಿಸುತ್ತಾನೆ. Sanctify us. ಸೊ ವಿಜ್ಞಾಪನೆ ನಮ್ಮನ್ನು The scriptures ಶುದ್ಧಿಪಡಿಸುತ್ತವೆ. sanctify us. ಧರ್ಮಶಾಸ್ತ್ರವು sanctify us. ನಮ್ಮನ್ನು ಶುದ್ಧಿಪಡಿಸುತ್ತದೆ. And Spirit of God sanctify us. ಸೊ ದೇವರ ಆತ್ಮವು ನಮ್ಮನ್ನು ಶುದ್ಧಿಪಡಿಸುತ್ತದೆ. Finally, the second coming of Lord Jesus Christ ಕೊನೆಯದಾಗಿ give ಎರಡನೆಯ perfect sanctification. ಯೇಸು ಕ್ರಿಸ್ತನ ಎರಡನೇ ಬರುವಿಕೆಯು ನಮ್ಮನ್ನು ಯಥಾರ್ಥವಾಗಿ ಪರಿಶುದ್ಧಗೊಳಿಸುವಂತದ್ದಾಗಿದೆ. May Lord keep you and your family members and Church of Bethlehem, all other churches where you are attending, as a holy church unto Him. ಪರಿಶುದ್ಧನಾದ ದೇವರು ತಾನೇ ನಿಮ್ಮನ್ನು, ನಿಮ್ಮ ಕುಟುಂಬದವರನ್ನು, ನೀವು ಸಭೆಗೆ ಬೆತ್ಲೆಹೇಮ್ ಸಭೆ ಎಲ್ಲರನ್ನು ತನ್ನ ಪರಿಶುದ್ಧತೆಯಿಂದ May the Holy Spirit of God ಪರಿಶುದ್ಧಗೊಳಿಸಲಿ. prepare you as a holy bride unto
holy bridegroom, our Lord Jesus Christ. ಪವಿತ್ರ ಆತ್ಮನ ದೇವರು ತಾನೇ ಈ ಸಭೆಯನ್ನು ಪವಿತ್ರವಾಗಿ ಕ್ರಿಸ್ತನ ಎರಡನೇ ಬರುವಿಕೆಗೆ ಸಿದ್ಧಪಡಿಸಲಿ. Before we take part in the Lord's table, kindly examine your life. We examine our lives according to the Word of God we heard just now. We will examine the Lord, the sovereign God, who sanctifies us. The Lord Jesus Christ, He sanctifies us. The Holy Spirit of God sanctifies us. The Word of God sanctifies us. The prayer will sanctify us. The afflictions sanctify us. The Lord second coming will sanctify us. But the question is, are you sanctified by the blood of Jesus Christ? Are you sanctified by the sovereign God? Are you sanctified by the Lord Jesus Christ? Are you sanctified by the Holy Spirit? Do you have this experience? Sanctification through prayers, sanctification through afflictions. My dear brother and sister, before we take part in the Lord's table, we will examine. We will, wherever we are, wherever we are not holy, we will confess before Him and leave whatever is troubling in your life. The Lord says, be holy as I am holy. As we are going to meet our Lord, we will be holy through His Word, through His Spirit. So this time we examine our lives whether we are living the holy life or not. Lord is going to see and He is going to judge on the last day. When He comes, we will not be ashamed. So this is the time to examine and leave whatever the which is troubling in your life. Shall we pray? Our loving Heavenly Father, our Lord, our Savior Jesus Christ, we thank and praise Thee, we worship Thee, Father. We adore Thee, Lord. Thank you for the Lord, the body broken for our sins and the blood you shed for the remission of our sins. Lord, thank you for Thy great love. Thank you for Thy sanctification of Thy children. O Lord Jesus, what a great sanctification, Lord. You want us to be holy. O Lord Jesus, this time we pray Thee, Lord, sanctify every one of us. Lord, as You have already sanctified us with Thy precious blood. Again, Lord, wherever Thy children have lost, Lord, kindly speak to them. Help them to examine their life and take part worthily in Thy table. O Lord Jesus, kindly show Thy mercy upon us, O Father. Lord, those who are not prepared, Lord, speak to them, Father. Lord Jesus, as we are going to take part in the Lord's table, kindly help us and guide us, Father. We pray and thanksgiving in the mighty name of our Lord and Savior Jesus Christ. Amen. For I have received of the Lord that which also I delivered unto you, that the Lord Jesus, the same night in which He was betrayed, took bread, and when He had given thanks, He brake it and said, take, eat, this is my body which is broken for you. This do in remembrance of me. After the same manner also He took the cup, and when He had supped, saying, this cup is the New Testament in my blood. This do ye as oft as ye drink it in remembrance of me. 28th verse says, but let a man examine himself, and so let him eat of that bread and drink of that cup. For he that eateth and drinketh unworthily eateth and drinketh damnation to himself, not discerning the Lord's body. So, my dear brothers and sisters, those who are already prepared the table at your homes, kindly take part in the Lord's table.
Shall we pray? Our loving Heavenly Father, our Lord, our Savior Jesus Christ, we worship and praise Thee. We thank Thee, Lord, for this day. Thank you, Lord, for the privilege You have given to us to come around Thy table and take part in Thy table. O Lord Jesus, we thank Thee and praise Thee for those who have taken part in the table worthily. We worship and praise Thee, thank Thee for them. Lord, those who could not take part in the Lord's table, Lord, kindly speak to them, help them to set right their lives, and Lord, help them to participate, take part in the Lord's table in the coming days. O Lord Jesus, we thank Thee, Lord, the way You are protecting us, guiding, leading, and taking care of every one of us, Father. We remember, we pray for every brother and sister, all the families of Bethlehem House of Worship, and also the people, those who are gathering, Lord, at their respective places this morning. Lord, kindly be with them, Father. Bless them also, Lord. Lord, we also pray Thee, Lord, those who are sick and suffering in our midst due to COVID-19. Oh, Father, kindly touch them and heal them completely, Father. Lord, we pray for this nation. Lord, we pray for our president, we pray for our prime minister and all the ministers. We pray for the governors, the chief ministers, the ministers of states. O Lord Jesus, kindly be with them. Lord Jesus, give them the wisdom to rule, Lord, according to Thy plan and purpose. O Lord Jesus, Thy fear may be upon them. And help them, Father, to rule, Lord, without any favor to anyone. O Lord Jesus, we also pray for our FLMA, Fellowship of Like-Minded Assemblies. Lord, wherever they are there, Lord, kindly help them, Father, at this time. Some churches, they may not be able to, Lord, gather, but Lord, kindly help them through the online streamline. Lord, those people also may hear Thy word of Father, and whatever they are serving the people, and help them, Father. And Lord, at this time, meet all their needs, O Lord. Lord, we also pray for, Lord, the people who are suffering through this COVID. We pray for every one of them, Father. Lord, give them immunity, touch them and heal them completely, Father. Lord, we also remember, Lord, the family members of our beloved brother Gabriel. Lord, his Lord, as he has called to glory, O Lord Jesus, kindly comfort the family members and all the relatives and friends of Father. Lord, kindly Thy heavenly comfort may be shown upon them, Lord. Lord Jesus, we also pray for Jonathan Emmanuel. Lord, as his collarbone is fractured, kindly touch him and heal him, Father. Lord, we also pray for Moses Benjamin, son of Danny Paul. Lord, as he has kindly, thank You, helped him in the operation and everything. Lord, help him to recover completely, Lord. Lord, like that, Lord, many, those who are undergoing many difficulties and problems, we pray for them. Those who lost their jobs, kindly restore their jobs, Lord. And Lord Jesus, kindly help them. Those who are seeking for life partners, those who are seeking for the jobs, Lord, those who are who has to complete their education, Lord, kindly be with them, bless them, help them, Father. Lord, we also remember all Thy saints throughout the world, wherever they are gathering. Lord, Thy presence be with them, Father. Lord, bless them and help them, Father. Lord Jesus, thank You for hearing our prayer. We submit into Thy loving hands. We pray and thanksgiving in the mighty name of our Lord and Savior Jesus Christ. Amen. Before we bring our offerings unto the house of God, ನಾವು ದೇವರ ಮನೆಗೆ ಕಾಣಿಕೆಗಳನ್ನು ತರುವುದಕ್ಕಿಂತ ಮುಂಚಿತವಾಗಿ we will sing a song. ನಾವು ಒಂದು ಹಾಡನ್ನು ಹಾಡೋಣ. That time the children of God, they can bring the offerings unto the house of God. ದೇವರ ಮಕ್ಕಳಾದ ನಾವು ಕರ್ತನಿಗೆ ನಮ್ಮ ಕಾಣಿಕೆಗಳಿಂದ ಆತನ ಆರಾಧಿಸೋಣ. In Telugu it is 634.
Kannada 458, ಕನ್ನಡದಲ್ಲಿ Tamil 563, Hindi 458. 565. I repeat, Hindi 565, Tamil 563, Kannada 458 and ಕನ್ನಡದಲ್ಲಿ Telugu 634. 458ನೇ ಹಾಡು. నామమైన ప్రభు అర్పించుకొందు నీకై అంగీకరించు నేడే నీ సేవ చేయుటకై అంగీకరించు నేడే నీ సేవ చేయుటకై ఆత్మ ప్రాణ దేహము తలంపులు క్రియలు ఆత్మ ప్రాణ దేహము తలంపులు క్రియలు అన్నియు నీ కొరకే గైకొనుము ఓ యేసువా అన్నియు నీ కొరకే గైకొనుము ఓ యేసువా జీవించగోరితి నీ కొరకే నీకే మహిమా ఘనత జీవించగోరితి నీ కొరకే నీకే మహిమా ఘనత నామైన ప్రభు అర్పించుకొందు నీకై అంగీకరించు నేడే నీ సేవ చేయుటకై అంగీకరించు నేడే నీ సేవ చేయుటకై. Kindly listen to the announcements. ದಯವಿಟ್ಟು ವಾರದ ಪ್ರಕಟಣೆಗಳನ್ನು All our ಕೇಳಿ. weekly meetings will be conducted through Zoom. ನಮ್ಮ ಎಲ್ಲ ವಾರದ ಕೂಟಗಳು ಝೂಮ್ ಮೂಲಕ ನಡೆಯುತ್ತದೆ. Tuesday we will have church prayer at 6:30 p.m. ಮಂಗಳವಾರ ಸಂಜೆ 6:30 ಒಂದು ಸಭೆಯ ಪ್ರಾರ್ಥನೆ ನಡೆಯುತ್ತದೆ. All are requested to participate and pray for one another. ನೀವೆಲ್ಲರೂ ಹಾಜರಾಗಿ ಒಬ್ಬರಿಗೊಬ್ಬರು ಪ್ರಾರ್ಥಿಸಬೇಕೆಂದು ಕೇಳಿಕೊಳ್ಳುತ್ತೇವೆ. We will have Sunday school on Thursday for seniors. ಸೊ ಸಂಡೇ ಸ್ಕೂಲ್ ಮಕ್ಕಳ ಭಾನುವಾರ ಪಾಠಶಾಲೆವು ಗುರುವಾರ ಸೀನಿಯರ್ ಮಕ್ಕಳಿಗೆ అది 4 to 5 p.m. 5ರಿಂದ 6 ಗಂಟೆ. For the juniors it is on Friday 4 to 5 p.m. ಶುಕ್ರವಾರ 4ರಿಂದ 5 ಗಂಟೆ ಸಮಯದಲ್ಲಿ ಜೂನಿಯರ್ ಮಕ್ಕಳಿಗೆ ಇರುತ್ತದೆ. For primary it is on Saturday 4 to 5 p.m. ಪ್ರೈಮರಿ ಮಕ್ಕಳಿಗೆ ಶನಿವಾರ 4ರಿಂದ 5 ಗಂಟೆ ಸಮಯದಲ್ಲಿ. And for teens it will be on Saturday 5 to 6 p.m. ಶನಿವಾರ 5ರಿಂದ 6 ಗಂಟೆಯ ಸಮಯದಲ್ಲಿ ಟೀನ್ಸ್ ಮಕ್ಕಳ sisters meeting ಮಧ್ಯದಲ್ಲಿ ಸೇವೆ ಇರುತ್ತದೆ. Sunday at 6 to 7 p.m. ಸೊ ಭಾನುವಾರ ಸಂಜೆ 5ರಿಂದ 7 ಗಂಟೆ ಸಮಯದಲ್ಲಿ ಸಹೋದರಿಯರ ಕೂಟವಿರುತ್ತದೆ. And every second and fourth Saturday we will have Bible study. ಸೊ ಮೊದಲು ಮತ್ತು 4ನೇ ಶನಿವಾರ ಬೈಬಲ್ ಸ್ಟಡಿ ಇರುತ್ತದೆ ಶನಿವಾರ. Announced regarding baptisms. ಸೊ ಕಳೆದ ವಾರ ನಾವು ಪ್ರಕಟಿಸಿದಂತೆ ಒಂದು ಬ್ಯಾಪ್ಟಿಸಮ್ ಕುರಿತಾಗಿ we will have baptisms on every 2 weeks we will have one baptism. ಸೊ ಪ್ರತಿ 2 ವಾರದಲ್ಲಿ ಒಂದು ದೀಕ್ಷಾಸ್ಥಾನ ಇರುತ್ತದೆ. The GB governing body decided ಸೊ ನಮ್ಮ ಸಭೆಯಾದಂಥ ಹಿರಿಯರು
to have on precautionary measures. ಸೊ ಇದು ಒಂದು ಸರ್ಕಾರದ ಒಂದು ನಿಯಮಗಳಿಂದ It was ಮುಖಾಂತರ decided to give baptism to one person So, for ಒಂದೇ 2 weeks. ಒಂದೇ ಒಂದು ವ್ಯಕ್ತಿಗೆ ಒಂದು 2 ವಾರದಲ್ಲಿ ಒಬ್ಬ ವ್ಯಕ್ತಿಯ ದೀಕ್ಷೆ ಸ್ಥಾನ ಕೊಡೋದನ್ನು ನಿರ್ಣಯಿಸಿದ್ದಾರೆ. Because suppose if we give all the people at a time, there may be the virus may affect others. ಸೊ ಒಂದು ವೇಳೆ ನಾವು ಎಲ್ಲರಿಗೂ ಒಂದೇ ದಿನದಲ್ಲಿ ದೀಕ್ಷೆ ಸ್ಥಾನ ಕೊಟ್ಟರೆ ಅಂದ ವೈರಾಣು ಎಲ್ಲರಿಗೂ ಹರಡುವ ಒಂದು ಸಾಧ್ಯವಿರುತ್ತದೆ. So God willing, ದೇವರ we ಚಿತ್ತವಾದರೆ will have on 18th September ಸೊ 18ನೇ ಸೆಪ್ಟೆಂಬರ್ and October 2nd, ಅಕ್ಟೋಬರ್ ತಿಂಗಳು 2ನೇ ತಾರೀಕು 16th October. ಮತ್ತು 16ನೇ ತಾರೀಕು ಅಕ್ಟೋಬರ್ ತಿಂಗಳಲ್ಲಿ Those who want to take baptism, ಸೊ ಯಾರ್ಯಾರು ದೀಕ್ಷಾ ಸ್ಥಾನ ತೆಗೆದುಕೊಳ್ಳಲು ಇಚ್ಛಿಸುವಿರೋ kindly give your name to me and to brother Luke. ಸೊ ಸಹೋದರ ಲೂಕ್ ಅಥವಾ ಸಹೋದರ ಸಾಲಮೋನ್ ಅವರ ಬಳಿ ನಿಮ್ಮ ಹೆಸರನ್ನು ನೀವು And ಕೊಡಬಹುದು. the classes will be conducted. ಆಗ ಒಂದು ದೀಕ್ಷಾ ಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ತರಗತಿಗಳು ನಡೆಯಲ್ಪಡುತ್ತವೆ. Shall we pray? ನಾವು ಪ್ರಾರ್ಥನೆ ಮಾಡೋಣ. Our loving heavenly Father, ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡೋಣ ಪರಲೋಕ we ತಂದೆಯ worship and ದೇವರೇ. praise Thee. ಸೊ ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ. Thank the Lord thank you for the privilege you have given to come around Thy table this morning. ಕರ್ತನೇ, ಈ ಒಂದು ಕಾಲದಲ್ಲಿ ನಿನ್ನ ಮೇಜಿನ ಬಳಿ ಬರುವಂತೆ ನೀವು ನಮಗೆ ಕೊಟ್ಟಿರುವ ಅವಕಾಶಕ್ಕಾಗಿ ಸ್ತೋತ್ರ. Thank you for Thy children who could worship Thee. ಕರ್ತನೇ, ನೀವು ನಿಮ್ಮನ್ನು ಆರಾಧಿಸುವಂತೆ Thank you for ನಿಮ್ಮ those who ಮಕ್ಕಳಿಗಾಗಿ could take ಸ್ತೋತ್ರ. part in the Lord's table worthily. ಕರ್ತನೆ, ಯೋಗ್ಯರಾಗಿ ನಿನ್ನ ಒಂದು ಮೇಜಿನಲ್ಲಿ ಭಾಗವಹಿಸುವುದರಾಗಿ ನೀವು ಸ್ತೋತ್ರ ಸಲ್ಲಿಸುತ್ತೇವೆ. Thank you, Lord, for Thy children who could bring their offerings unto Thy house. ಕರ್ತನೆ, ನಿನ್ನ ಮಕ್ಕಳು ನಿನ್ನ ಸನ್ನಿಧಿಗೆ ಕಾಣಿಕೆ ತರುವಂತೆ ಮಾಡಿದ್ದಕ್ಕಾಗಿ ನಿನಗೆ ಸ್ತೋತ್ರ. Bless their portion also. ಕರ್ತನೆ, ಅವರಿಗಾಗಿಟ್ಟಂತಹ ಆಶೀರ್ವಾದದಿಂದ ಅವರನ್ನು Those who ಆಶೀರ್ವದಿಸು. are using, help them to use it for the extension of Thy kingdom. ಕರ್ತನೆ, ನೀನು ಯಾರನ್ನು ಉಪಯೋಗಿಸಿಕೊಳ್ಳುತ್ತಿದ್ದೆಯೋ ಅವರು ನಿನ್ನ ರಾಜ್ಯ ವ್ಯಾಪ್ತಿಗಾಗಿ ಅವರನ್ನು ಹೆಚ್ಚಾಗಿ ಉಪಯೋಗಿಸು. And we remember those who are sick and suffering. ಕರ್ತನೆ, ಈ ಸಮಯದಲ್ಲಿ ಯಾರು ರೋಗಗಳಿಂದ ವ್ಯಾಧಿಗ್ರಸ್ತರಾದವರಿಗಾಗಿ ಪ್ರಾರ್ಥಿಸುತ್ತಿದ್ದೇವೆ. Touch them and heal them. ಅವರನ್ನು ಮುಟ್ಟಿ ಅವರನ್ನು ಸ್ವಸ್ಥಪಡಿಸು. Lord, kindly remove this COVID-19 from our throughout this world and also from this country. ಕರ್ತನೆ, ಈ ಒಂದು ಕೋವಿಡ್ ವೈರಾಣುವನ್ನು ಈ ಒಂದು ದೇಶದಿಂದಲೂ ಮತ್ತು ಇಡೀ ಲೋಕದಿಂದಲೂ ತಪ್ಪಿಸು. Lord, those who are suffering through this COVID-19, kindly give them immunity and touch them and heal them. ಕರ್ತನೆ, ಯಾರು ಈ ಕೋವಿಡ್ ವೈರಾಣುವಿಂದ ತೊಂದರೆಗೆ ಒಳಗಾಗಿದ್ದವರನ್ನು ಮುಟ್ಟಿ ಸ್ವಸ್ಥಪಡಿಸು. Lord, we pray for the weekly programs also. ಕರ್ತನೆ, ಈ ವಾರದ ಪ್ರಕಟಣೆಗೋಸ್ಕರವೂ All the ಪ್ರಾರ್ಥಿಸುತ್ತೇನೆ. ministries. ಎಲ್ಲರನ್ನು ಎಲ್ಲ ಸೇವೆಗಳನ್ನು Bless the ministries. ಎಲ್ಲ ಸೇವೆಗಳನ್ನು ಆಶೀರ್ವದಿಸು. Help Thy children to attend all these meetings. ಕರ್ತನೆ, ಎಲ್ಲ ಒಂದು ಪ್ರಾರ್ಥನೆ ಕೂಡ ಹಾಜರಾಗುವಂತೆ ನಿನ್ನ ಮಕ್ಕಳಿಗೆ ಸಹಾಯ Thank you ಮಾಡು. for the word you brought before us. ಕರ್ತನೆ, ಈ ಸಮಯದಲ್ಲಿ ನೀನು ತಂದಂತ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ. Thank you, Lord. We bless Thy servant and also his family members. ಕರ್ತನೆ, ನಿನ್ನ ಸೇವಕರನ್ನು ಮತ್ತು ಅವರ ಕುಟುಂಬವನ್ನು ಆಶೀರ್ವದಿಸು. We pray the Lord kindly use him mightily in the coming days. ಕರ್ತನೆ, ಬರುವ ದಿನಗಳಲ್ಲಿ ನಿನ್ನ ಸೇವಕರನ್ನು ಹೆಚ್ಚಾಗಿ ಉಪಯೋಗಿಸಿಕೋ. Lord, remember all of Thy children wherever they are gathering at their homes. Kindly be with them. Bless them, Father. ಕರ್ತನೆ, ಈ ಸಮಯದಲ್ಲಿ ನನ್ನ ಮಕ್ಕಳು ಎಲ್ಲೆಲ್ಲಿ ಸೇರಿ ಬರುತ್ತಾರೋ, ಒಂದು ವೇಳೆ ಅವರ ಸ್ವಂತ ಮನೆಗಳಲ್ಲಿ ಸೇರಿ ಬರುವುದಾದರೆ ಅವರನ್ನು ಆಶೀರ್ವದಿಸು. Strengthen them, Father. ಅವರನ್ನು ಬಲಗೊಳಿಸು. Help them, Father. ಅವರಿಗೆ ಸಹಾಯ ಮಾಡು. Meet all their needs, Father. ಕರ್ತನೆ, ಅವರ ಎಲ್ಲಾ ಕರೆಗಳನ್ನು ಸಂಧಿಸು. Prepare them for Thy second coming, Father. ಕರ್ತನೆ, ನಿನ್ನ ಎರಡನೇ ಬರುವಿಕೆಗಾಗಿ ನಮ್ಮನ್ನು ಸಿದ್ಧಪಡಿಸು. Help them to be holy as You are holy, Lord. ಕರ್ತನೆ, ನೀನು ಪರಿಶುದ್ಧನಾಗಿರುವುದರಿಂದ ನಮ್ಮನ್ನು ಪರಿಶುದ್ಧರಾಗಿರುವುದಕ್ಕೆ ಸಹಾಯ ಮಾಡು. Help us to prepare for Thy second coming. ಕರ್ತನೆ, ನಿನ್ನ ಒಂದು ಬರುವಿಕೆ ನಮ್ಮನ್ನು ಸಿದ್ಧಪಡಿಸು. Without blemish we may come before Thee. ಕರ್ತನೆ, ನಾವು ಯಾವ ನಿರ್ದೋಷಿಗಳಾಗಿ ನಿಮ್ಮ ಮುಂದೆ ಬರುವಂತೆ ನಾವು ಸಹಾಯ ಮಾಡು. Everlasting joy with us. ಕರ್ತನೆ, ನಿನ್ನ ನಿತ್ಯವಾದ ಆನಂದವನ್ನು ನಮಗೆ ಕೊಡು. Bless us, Father.
ನಮ್ಮನ್ನು ಆಶೀರ್ವಾದಿಸು ಕರ್ತನೆ. Once again, we thank the Lord for thy presence from the beginning to the end of this service. ಕರ್ತನೆ, ಪ್ರಾರಂಭದಿಂದಲೂ ಅಂತ್ಯದವರೆಗೂ ನಿನ್ನ ಪ್ರಸನ್ನತೆಗಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. As we are closing, ಸ್ವಾಮಿ, ಈ ಸಮಯದಲ್ಲಿ ನಾವು thy presence ಮುಗಿಸುವಾಗ may go before us. ನಿನ್ನ ಪ್ರಸನ್ನತೆಯು ನಮ್ಮೊಟ್ಟಿಗಿರಲಿ. Help us and guide us. ನೀನು ನಮಗೆ ಜೊತೆಗಾರನಿಗಿದ್ದು Bless us, ನಡೆಸು, Father. ನಮ್ಮನ್ನು ಆಶೀರ್ವದಿಸು. We pray and thanksgiving in the mighty name of our Lord and Savior Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಬಲವುಳ್ಳವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ. Amen. ಆಮೆನ್. The grace of our Lord Jesus Christ, the love of the Father, the fellowship of the Holy Spirit be with us now and forever and more. Amen. உயிரோடு எழுந்தவரே, உம்மை ஆராதனை செய்கிறோம். ஜீவனின் அதிபதியே, உம்மை ஆராதனை செய்கிறோம். உயிரோடு எழுந்தவரே, உம்மை ஆராதனை செய்கிறோம். ஜீவனின் அதிபதியே, உம்மை ஆராதனை செய்கிறோம். அல்லேலூயா, ஹோசன்னா. அல்லேலூயா, ஹோசன்னா. Alleluia, Hosanna. Alleluia, Hosanna. Alleluia, Hosanna. Alleluia, Hosanna. Alleluia, Hosanna. Alleluia, Hosanna. Praise the Lord.